ಸುದುರ್ಜಯಂ ವಿಷ್ಣುಪದಂ ಜಿತಂ ತ್ವಯಾ ಯತ್ಸೂರಯೋ ಅಪ್ರಾಪ್ಯ ವಿವಕ್ಷತೆ ಪರಂ ಆತಿಷ್ಠತಚ್ಚಂದ್ರ ದಿವಾಕರಾದಯೋ ರಹರಕ್ಷತಾರಾಹ ಪರಿಯಂತಿ ದಕ್ಷಿಣಂ. ಈ ಧ್ರುವನಿಗೆ ವೈಶಿಷ್ಟ್ಯ, ಧ್ರುವ ನಕ್ಷತ್ರದ ವಿಶೇಷ ಏನು ಅಂದರೆ ಸುದುರ್ಜಯಂ ವಿಷ್ಣುಪದಂ ಜಿತಂ ತ್ವಯ. ನೀನು ವಿಷ್ಣುಪದವನ್ನು ಗೆದ್ದಿದ್ದೆ ಅದರ ಅರ್ಥ ಏನು, ಪಡೆದಿದ್ದೆ ಅಂತ ಪ್ರಶಸ್ತಿ. ಗೆದ್ದರು ಅಂತ ಅರ್ಥ ಇರೋದಕ್ಕೆ ಪಡೆಯೋದು ಅಂತ. ವಿಷ್ಣುಪದವನ್ನು ಗೆಲ್ಲೋದು ಸಾಧ್ಯನೇ ಇಲ್ಲ. ಪಡೆದಿದ್ದಿ. ತ್ವಯಾ ಯತ್ ಸೂರಯೋ ಅಪ್ರಾಪ್ಯ ವಿವಕ್ಷತೆ ಪರಂ. ಯತ್ ಸೂರಯ ಅಪ್ರಾಪ್ಯ, ಜ್ಞಾನಿಗಳೆಲ್ಲ ಯಾವುದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲದೇ ಇರುತ್ತಲ್ಲ, ದೇವರು ನೋಡ್ತಾರೆ, ಅದನ್ನು ಪಡೀಲಿಕ್ಕೆ ಎಲ್ರಿಗೂ ಆಗೋದಿಲ್ಲ, ನೀನು ಪಡೆದಿದ್ದಿ. ಆತಿಷ್ಠ ತಚ್ಚಂದ್ರ ದಿವಾಕರಾದಯೋ ಗ್ರಹರ್ಷತಾರಾಹ ಪರಿಯಂತಿ ದಕ್ಷಿಣಂ. ನಿನ್ನ ಸುತ್ತ ದಕ್ಷಿಣ ಪ್ರದಕ್ಷಿಣಂ ಅಂತ ಅರ್ಥ. ಪರಿಯಂತಿ ದಕ್ಷಿಣಂ, ಪ್ರದಕ್ಷಿಣೆ ಮಾಡಬೇಕು. ಎಲ್ಲ ಸೂರ್ಯ ಚಂದ್ರ ಎಲ್ಲವೂ ಕೂಡ ನಿನ್ನನ್ನು ಸುತ್ತಬೇಕು ಅಂತ ವಿಶೇಷವಾದ ಸ್ಥಳವನ್ನು ನಿನಗೆ ಕೊಟ್ಟಿದ್ದೇವೆ ಅಂತ ಅನುಗ್ರಹವನ್ನು ಮಾಡ್ತಿದ್ದಾರೆ. ಅನಾಸ್ಥಿತಂತೆ ಪಿತೃಭಿ, ಅದೆಲ್ಲ ದೇವರು ಹೇಳಿದ್ದೆ, ಈ ನಡೀತಾ ಇದೆ ಅಷ್ಟೇ. ಅನಾಸ್ಥಿತಂತೆ ಪಿತೃಭಿರ್ಹಿ ಅನ್ಯೈಹಿ ಅಪ್ಯಂಗ ಕರ್ಹಿಚಿತ್ ಆತಿಷ್ಠ ಜಗತಾಂ ವಂದ್ಯಂ ವಿಷ್ಣೋ ಪರಮಂ ಪದಂ. ಎಂಥ ಜಾಗ ಸಿಕ್ತು ಗೊತ್ತಾರೆ ನಿನಗೀಗ. ಅನಾಸ್ಥಿತಂತೆ ಪಿತೃಭಿ ಅನ್ಯೈಹಿ, ನಿನ್ನ ಪಿತೃಗಳಿಗೆ ಹಿಂದೆ ಯಾರಿಗೂ ಇಂಥ ಜಾಗ ಸಿಕ್ಕಿಲ್ಲ ಅಂತ ಸಿಕ್ಕಿದೆ. ಅಪ್ಯಂಗ ಕರ್ಹಿಚಿತ್ ಆತಿಷ್ಠ ಜಗತಾಂ ವಂದ್ಯಂ ತದ್ವಿಷ್ಣು ಪರಮಂ ಪದಂ. ಆ ವಿಷ್ಣು ಪರಮೊಂದು ಆಕಾಶ ಗಗನದಲ್ಲಿ ವಿಶೇಷವಾದ ಹಿರಿಮೆಯನ್ನು ನೀನು ಹೊಂದಿ ಇರು ಅಂತ ಹೇಳಿದರು. ಶಿಂಶುಮಾರೋ ಧ್ರುವಶ್ಚೈವ ಸಂಸ್ಥಿತೋ ಯತ್ಪುರೇ ಸದಾ ತತ್ಪಶ್ಯಂತಿ ನ ಯಾಂತ್ಯನ್ಯೇ ಲೋಕಂ ಯಾಂತಿ ಸುರಾನ್ವಿನಾ ಇತಿ ಚ. ಶಿಂಶುಮಾರೋ ಧ್ರುವಶ್ಚೈವ ಸಂಸ್ಥಿತೌ ಯತ್ಪುರೇ ಸದಾ. ಶಿಂಶುಮಾರ ಚಕ್ರ, ಅದರಲ್ಲೇ ಧ್ರುವ ಇದ್ದಾನೆ. ತತ್ಪಶ್ಯಂತಿಯನ್ನು ಬಿಟ್ಟರೆ ಉಳಿದವರಿಗಿಲ್ಲ ಅಂತ ಅರ್ಥ. ರಾಘವೇಂದ್ರ ನವೀದ್ಯತೆ ಅಂತ ಹೇಳಿದರೆ ಶ್ರೀಮದಾಚಾರ್ಯ ಜಯತೀರ್ಥರು ಅವರಿಗೆ ಸೇರಿದ್ದಲ್ಲ ಅದು. ಅನಂತರ ಯಾರು ದೇವತೆಗಳು ಅಲ್ಲದೇ ಇದ್ದಾರೆ ಅದರಲ್ಲಿ ಧ್ರುವ ಇದ್ದಾರಲ್ಲ, ಈತರಿಗಂತೂ ವಿಶಿಷ್ಟವಾದ ಸ್ಥಳ ಸಿಕ್ಕಿದೆ. ಶ್ರಾವಯೇ ಶ್ರದ್ಧಾನಾಂ ತೀರ್ಥಪಾದ ಪದಾಶ್ರಯ ನೇಚ್ಛಂತತ್ರಾತ್ಮನಾತ್ಮಾನಂ ಸಂತುಷ್ಟ ಇತಿ ಸಿದ್ಧ್ಯತಿ. ಮನಸಾ ಪರಮಾತ್ಮಾನಂ ಪ್ರತಿ ಸಂತುಷ್ಟ. ಶ್ರಾವಯೇ ಶ್ರದ್ಧಾನಾಂ ತೀರ್ಥಪಾದ ಪದಾಶ್ರಯ. ಇದನ್ನೆಲ್ಲ ಧ್ರುವನ ಕಥೆಯನ್ನು ಎಲ್ಲರೂ ಶ್ರದ್ಧೆ ಇರೋರಿಗೆ ಹೇಳಬೇಕು ಅಂತ ಹೇಳ್ತಾರೆ. ಧ್ರುವನ ಕಥೆಯನ್ನು ಶ್ರದ್ಧೆ ಇರತಕ್ಕಂಥ ಜನಗಳಿಗೆಲ್ಲ ಉಪದೇಶ ಮಾಡಬೇಕು. ನೈಚ್ಛಂತತ್ರಾತ್ಮನಾತ್ಮಾನಂ ಸಂತುಷ್ಟ ಇತಿ ಸಿದ್ಧ್ಯತಿ. ಅದನ್ನು ಕೇಳಿದವರಿಗೆ ಪರಮಾತ್ಮನ ಆನಂದವನ್ನು ಪಡ್ತಾ ಬೇರೆ ಬೇಕು ಅನಿಸೋದೇ ಇಲ್ಲ. ಶ್ರೇಷ್ಠವಾದಂಥ ಪರಮಾತ್ಮನ ಮಹಿಮೆ ಇದು ಅಂತ ಹೇಳ್ತಾರೆ. ಹೆಸರಿಗೆ ಧ್ರುವನ ಮಹಿಮೆ. ಮುಖ್ಯವಾಗಿ ಯಾರ ಮಹಿಮೆ ಇದು? ಭಗವಂತರ ಮಹಿಮೆ. ಭಗವದ್ಭಕ್ತರೇ ಹೀಗಿದ್ದಾರೆ ಅಂದರೆ ಭಗವಂತ ಹೇಗಿರ್ತಾನೆ. ದೇಶಕ್ಕೆ ಬಂದ ಕೀರ್ತಿ, ದೇಶಕ್ಕೆ ಕೀರ್ತಿ ಬಂತು ಅಂತ ಹೇಳೋದಿಲ್ಲ. ಆ ರೀತಿಯಲ್ಲಿ ವಿಶೇಷವಾದ ಸಿದ್ಧಿಗೆ ಕಾರಣವಾಯಿತು. ಮನಸಾ ಪರಮಾತ್ಮಾನಂ ಪ್ರತಿ ಸಂತುಷ್ಟ. ಆತ್ಮನ್ನೇವಾತ್ಮನಾ ತುಷ್ಟ ಇದ್ದಾಗೆ ದೇವರ ಬಗ್ಗೆ ಮನಸ್ಸು ಸಂಪೂರ್ಣವಾಗಿ ಮನಸ್ಸೋಗಿ ಆನಂದ ಸಿಗೋದರಿಂದ ಇಂಥ ಭಗವದ್ಭಕ್ತರ ಚರಿತ್ರೆಗಳನ್ನು ಭಗವಂತನ ಮಹಿಮೆಯಲ್ಲಿ ಪರ್ಯವಸಾನ ಹೇಳಿದರೆ ವಿಶೇಷವಾದ ಸುಖ ಅವರಿಗೆ ಸಿಗುತ್ತೆ. ಆ ಪುಣ್ಯ ಅವನಿಗೆ ಬರುತ್ತೆ. ತೀರ್ಥಪಾದ ಪದಾಶ್ರಯ, ತೀರ್ಥಪಾದರ ಪದವನ್ನು ಆಶ್ರಯಿಸಿ ಹೇಳಬೇಕು, ಅವ್ರಿಗೆ ಬೇರೆ ರೀತಿ ಹೇಳಬಾರ್ದು. ಲೋಕದೃಷ್ಟಿಯೊಳಗೆ ಏನರ್ಥ? ತೀರ್ಥಪಾದರು ಅಂದರೆ ಪೂಜ್ಯ ಪಾದರು. ತೀರ್ಥಿ ಕುರ್ವಂತಿ ತೀರ್ಥಾನಿ, ಪವಿತ್ರ ಮಾಡ್ತಾ ಇರ್ತಾರೆ ಶಕ್ತಿ ಇರತಕ್ಕಂಥವರು ಆಶ್ರಯಿಸಿಬಿಟ್ಟು ಹೇಳಬೇಕು. ಮಹತ್ ಸೇವಾಂ ದ್ವಾರ ಬಾಹುರ್ ವಿಮುಕ್ತಿ ಇದ್ದಾಗೆ. ನಮಗೆ ಆನಂದ ತೀರ್ಥ ಪದಾಶ್ರಯ, ಆನಂದ ತೀರ್ಥ, ಬೈ ತೀರ್ಥರು ಅಂದರೆ ಆನಂದ ತೀರ್ಥರು ಅಂತಲೇ ಅರ್ಥ. ಸಂತುಷ್ಟ ಇತಿ ಸಿದ್ಧತೆ. ಯಾವ ಡಿಕ್ಷನರಿಯಲ್ಲಿ ನೋಡಿದಾಗ ತೀರ್ಥ ಶಬ್ದ ಹುಡುಕಿದರೆ ಇದನ್ನು ಯತಿಗಳ ಹೆಸರು ಪಲೆಯಲ್ಲಿ ಹಾಕ್ತಾರೆ. ಉದಾಹರಣೆ ಆನಂದ ತೀರ್ಥ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕೋಶಗಳಲ್ಲಿ US ಆಫ್ ಎ ಡಿಕ್ಷನರಿ ಎಲ್ಲ ಇದೆಯಲ್ಲ, ಭಾಳ ಪಾಪ್ಯುಲರ್ ಡಿಕ್ಷನರಿಗಳು. ಅದರಲ್ಲಿ ತೀರ್ಥ ಶಬ್ದ ಯಾರಿಗೆ ಹಾಕ್ತಾರೆ ಅಂದರೆ ದೊಡ್ಡ ಜ್ಞಾನಿಗಳ ಹೆಸರು ಮುಂದೆ ಹಾಕ್ತಾರೆ. ಎಕ್ಸಾಂಪಲ್ ಆನಂದ ತೀರ್ಥ ಅಂತ ಕೊಟ್ಟಿದ್ದಾರೆ. ಮತ್ತು ಇವತ್ತಿರ್ಕಾರಕ್ಕೆ ಎಲ್ಲ ಬರೀತಾರೆ. ಅದಕ್ಕೆ ತೀರ್ಥಪಾದ ಅಂದರೆ ತೀರ್ಥ ಶಬ್ದಕ್ಕೆ ಬೇರೆ ಯಾರ ಹೆಸರು ಹೇಳದೆ ಇದ್ದರೆ ಏನಂದರ್ಥ? ಆನಂದ. ಸೂತ್ರಕ್ಕೆ ಏನು ಹೇಳಿದ್ರೆ ರೊಂಬ ಸೂತ್ರ ಅಂತ ಅರ್ಥ. ಗೀತಾ ಏನು ಅಂತ ಹೇಳಿದೆ ಹೋದರೆ ಬಾಬರ ಗೀತಾ, ಗೋಪಿ ಗೀತಾ ಎಲ್ಲ ಹೇಳಬೇಕು. ಬರೀ ಗೀತಾ ಅಂದರೆ ಭಗವದ್ಗೀತಾ, ರೊಬ್ಬೆ ಬರೀ ವ್ರತ ಅಂದರೆ ಏಕಾದಶಿ. ಆ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಫಿಕ್ಸ್ ಆಗಿರುತ್ತೆ. ಬರೀ ದೇವರು ಅಂದರೆ ದೇವಂ ನಾರಾಯಣಂ ನತ್ವ. ಅದಕ್ಕೆ ಬರೀ ತೀರ್ಥರು ಅಂದರೆ ಆನಂದ ತೀರ್ಥರು ಅಂತ ಅರ್ಥ. ಅವರ ಪದವನ್ನು ಆಶ್ರಯಿಸ ಹೇಳಬೇಕು. ಭಾಗವತ ತಾತ್ಪರ್ಯ ಸಮೇತ ಹೇಳಬೇಕು ಅಂತ ಅರ್ಥ.
ತ್ರಯೋ ಇತಿ ಚತುರ್ಥ ತಾತ್ಪರ್ಯೆ ದ್ವಾದಶೋ ಅಧ್ಯಾಯ 12ನೇ ಅಧ್ಯಾಯ ಮುಗಿತು. ತ್ರಯೋದಶ ಅಧ್ಯಾಯ ಈಗ 13ನೇ ಅಧ್ಯಾಯ. ಅವ್ಯವಚ್ಛಿನ್ನ ಯೋಗಾಗ್ನಿ ದಗ್ಧ ಕರ್ಮ ಮಲಾಶಯ ಸ್ವರೂಪಮವರುಂಧಾನೋ ನಾಣ್ಯ ತಸ್ಮಾತ್ ತದೈಕ್ಷತ. ಸ್ವರೂಪಂ ಜೀವರೂಪಂ ಬಿಂಬರೂಪಂ ಪರಮಾತ್ಮಾನಂ ಭಿನ್ನಸ್ವರೂಪಮಭಿದಂ ಸ್ವರೂಪಂತು ದ್ವಿಧಾ ಹರೇಃ ಭಿನ್ನಸ್ವರೂಪಂ ಬ್ರಹ್ಮಾದ್ಯ ಮತ್ಸ್ಯಾದ್ಯಭಿದಮುಚ್ಯತೆ ಇತಿ ಗಾರುಡೇ. ಮತ್ವಾತಂ ಜಡಮುನ್ಮತ್ವಂ ಬಾಲಕುಲವೃದ್ಧಾಃ ಸಮಂತ್ರಿಣಃ ವತ್ಸರಂ ಭೂಪತಿಂ ಚಕ್ರುಃ ಯವೀಯಾಂಸಂ ಶ್ರಮೇಸ್ತುತಂ. ಅದು ವಿಶೇಷ ಒಂದು ಹೇಳ್ತಾರೆ. ಅನಂತರ ಆತನ ಇದರೊಳಗೆ ಒಬ್ಬ ರಾಜ ಬಂದ. ಅವ್ಯವಚ್ಛಿನ್ನ ಯೋಗಾಗ್ನಿ ದಗ್ಧ ಕರ್ಮ ಮಲಾಶಯ. ಒಳ್ಳೆ ಯೋಗ ಮಾಡಿ ಮಾಡಿ ಅವನೆಲ್ಲ ತನ್ನ ಕರ್ಮದ ಬಂಧವನ್ನು ಕಳ್ಕೊಂಡ. ಸ್ವರೂಪಂ ಅವರುಂಧಾನ ನಾಣ್ಯದಸ್ಮಾತ್ ತದೈಕ್ಷತ. ಸ್ವರೂಪಂ ಅವರುಂಧಾನ, ತನ್ನ ಸ್ವರೂಪವನ್ನೇ ನೋಡ್ತಾ ನೋಡ್ತಾ ಬೇರೆ ಯಾವುದನ್ನು ಗಮನಿಸಲೇ ಇಲ್ಲ ಅಂತ ಹೇಳಿಬಿಟ್ಟು. ಸ್ವರೂಪ ನೋಡೋದು ಅಂದ್ರೆ ಏನು ಅಂತ ಹೇಳ್ತಾರೆ. ಸ್ವರೂಪಕ್ಕೆ ಎರಡರ್ಥ. ಸ್ವರೂಪ ಬಂದರೆ ಜೀವಸ್ಯ ಒಂದು, ಬಿಂಬರೂಪಂ ಪರಮಾತ್ಮನ. ಸ್ವರೂಪವನ್ನು ನೋಡ್ದ ಅಂದರೆ ಬಿಂಬರೂಪ ದರ್ಶನವನ್ನು ಮಾಡಿದ ಅಂತ ಅರ್ಥ. ಬಿಂಬರೂಪ ದರ್ಶನ ತನ್ನ ಸ್ವರೂಪ ದರ್ಶನ ಒಟ್ಟಿಗೆ ಆಗತ್ತೆ, ಗೊತ್ತಾಯ್ತಾ? ಒಟ್ಟಿಗೆ ಆಗೋದಕ್ಕೆ ಅಂತ ಕರೀತಾರೆ ಸ್ವರೂಪ ದರ್ಶನ. ಎರಡರ್ಥ ಬಂದಾಗ ತನ್ನ ಸ್ವರೂಪವನ್ನು ತಿಳಿಯೋದು, ಅದೇ ಸೈಬಿಲ್ಟೇರಿಯಸ್ ಆಗಿ ಏನು ತಿಳಿತಾನೆ ದೇವರು. ಅಲ್ಲಿವರೆಗೂ ನಮ್ಮ ಸ್ವರೂಪ ನಮಗೆ ಗೊತ್ತಾಗೋದಿಲ್ಲ, ಶುದ್ಧ ಸ್ವರೂಪ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ದೇವರ ಸ್ವರೂಪ ಸೈಬಿಲ್ಟೇರಿಯಸ್ ಆಗಿ ಗೊತ್ತಾಗುತ್ತಾದ್ದರಿಂದ ಸ್ವರೂಪ ಜ್ಞಾನ ಅನ್ನೋದಕ್ಕೆ ಬಿಂಬರೂಪ ಸ್ವರೂಪ ಭಗವಂತನ ಜ್ಞಾನ, ತನ್ನ ಸ್ವರೂಪದ ಜ್ಞಾನ ಅಂತ ಎರಡೂ ಅರ್ಥ. ಹೌದು, ತನ್ನ ಆಕಾರ ತಾರೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗುತ್ತೆ. ಕರಡಿ ನೋಡ್ಕೊತಾರೆ, ಅದು ನೋಡ್ಕೋಬೇಕಾಗಿಲ್ಲ. ಹೇಗೆ ಗೊತ್ತಾಗುತ್ತಾಗ? ಹಾಗೆ ಗೊತ್ತಾಗುತ್ತೆ. ಸ್ವರೂಪಂ ಜೀವಸ್ಯ ಬಿಂಬರೂಪಂ ಪರಮಾತ್ಮಾನಂ ಭಿನ್ನಸ್ವರೂಪಂ ಅಭಿದಂ ಸ್ವರೂಪಂ ತ್ವತಿಷಾ ಹರೇಃ. ದೇವರಿಗೆ ಎರಡಕ್ಕೂ ಸ್ವರೂಪ ಅಂತ ಕರೀತಾರೆ. ಭಿನ್ನ ಸ್ವರೂಪ ಮತ್ತು ಸ್ವರೂಪ ಅಂತ ಎರಡು ಕರೀತಾರೆ. ಭಿನ್ನ ಸ್ವರೂಪ ಭಿನ್ನ ಸ್ವರೂಪಂ ಬ್ರಹ್ಮಾದ್ಯ. ಸ್ವರೂಪಾಂಶ ವಿಭಿನ್ನಾಂಶ ಅಂತ ಹೇಳಿದ್ರಲ್ಲ ಹಾಗೆ. ಸ್ವರೂಪ ಶಬ್ದಕ್ಕೆ ಎರಡರ್ಥ ಇದೆ. ಭಿನ್ನ ಸ್ವರೂಪಂ ಭಿನ್ನ ರೂಪಂ ಬ್ರಹ್ಮಾದ್ಯ ಮತ್ಸ್ಯಾದಿ ಅಭಿಧಮುಚ್ಯತೆ ಇತಿ ಗಾರುಡಿ. ಅಭಿಧಮ್ ಅಂದರೆ ಭೇದವಿಲ್ಲದ್ದು. ಮತ್ಸ್ಯಾದಿ ರೂಪಗಳೆಲ್ಲ ಸ್ವರೂಪಾಂಶಗಳು, ಭೇದ ಇಲ್ಲದ ಅಂಶಗಳು. ಇವೆಲ್ಲ ಕೂಡ ಭೇದ ಇರತಕ್ಕಂಥ ಅಂಶ. ಬ್ರಹ್ಮದೇವರ ನಾರಾಯಣ ಅಂಶ ಅಂತ ಹೇಳಿದರೆ ಅಲ್ಲಿ ಭಿನ್ನವಾಗಿರ್ತಕ್ಕ ವ್ಯಕ್ತಿ ದೇವರು ಸನ್ನಿಧಾನ ಇಟ್ಟಿದ್ದಾನೆ ಅಂತ ಹೊರತು ಅವರೇ ಅಂತ ಅರ್ಥ ಅಲ್ಲ. ಮತ್ಸ್ಯಾದಿಗಳ ಅಂಶ ಅಂತ ಹೇಳಿದರೆ ಸ್ವರೂಪಾಂಶ ಅಂತ ಅರ್ಥ. ಮತ್ವಾತಂ ಜಡಮುನ್ಮತ್ತಂ ಕುಲವೃದ್ಧಾಃ ಸಮಂತ್ರಿಣಃ ವತ್ಸರಂ ಭೂಪತಿಂ ಚಕ್ರುರ್ ಯವೀಯಾಂಸಂ ಭ್ರಮೇಸ್ತುತಂ. ಇಬ್ಬರು ಮಕ್ಕಳು, ಭ್ರಮಿ ಅಂತ ಹೆಂಡತಿ, ಇಬ್ಬರು ಮಕ್ಕಳು. ದೊಡ್ಡ ಮಗ ಇಷ್ಟಪಡಲಿಲ್ಲ ರಾಜ್ಯದ. ಅಪರೋಕ್ಷ ಜ್ಞಾನಿಯ ದೇವರ ಧ್ಯಾನ ಮಾಡ್ತಾ ಆಗಿದ್ದು ಬಿಟ್ಟ. ಎಷ್ಟೇ ಜನ ಅರಿತು, ತುಂಬ ಜನ. ಉದಾಹರಣೆಗೆ ಈ ಭಗವಂತನ ಮಕ್ಕಳಿದ್ದಾರೆ, ವೃಷಭ ಜಯಂತಿಯರ ಮಕ್ಕಳು. ಅದರಲ್ಲಿ 100 ಜನಗಳಲ್ಲಿ 81 ಜನ ಏನು ಮಾಡಿದರು? ಎಲ್ಲ ಮಹಾಶಾಲಾ ವಿಪ್ರಸರ ಬ್ರಾಹ್ಮಣರು ಇದ್ಬಿಟ್ರು. ಪಾಠ ಆಳಕ್ಕೆ ಬರಲ್ಲ, ಎಷ್ಟೇ ಪಡಲಿಲ್ಲ ಅವರು. ಜಯಂತಿಯರು ಮಾತ್ರ ಅವರೇನು ಮಾಡ್ತಾರೆ? ವಿಶೇಷವಾಗಿ ಸಿದ್ಧಿ ಪಡೆದು ಉಪದೇಶವನ್ನು ಮಾಡ್ತಾರೆ. ಅದರಲ್ಲಿ ಯಾವುದಾಗ್ತಾರೆ? ಭರತ ಚಕ್ರವರ್ತಿ ಆಗ್ತಾರೆ. ಆತ ಮಕ್ಕಳು ಬಂದು ಉದರೆಲ್ಲ ಬೇರೆ ಬೇರೆ ರೀತಿ ಹೊರಟುಬಿಡ್ತಾರೆ. ಆ ರೀತಿಯಲ್ಲಿ ಅವರು ಆ ರೀತಿ ಮಾಡೋದಕ್ಕೆ ಅವಕಾಶ ಇದೆ ಅವರಿಗೆ, ಯೋಗಿಗಳಿಗೆ, ಎಲ್ಲರಿಗೂ ಅಲ್ಲ. ಮತ್ವಾತಂ ಜಡಮುನ್ಮತ್ತಂ. ಜನಕ್ಕೆ ಇದು ಅರ್ಥ ಆಗಲಿಲ್ಲ. ಏನೇ ಅವರು ಜಡ ಏನೋ ಆಗಿರಬೇಕು ಇವರಿಗೆ. ಇವತ್ತು ಅಷ್ಟೇ ಮೂಕಪಚೇರರಂತೆ ಪರೋ ನೋಡ್ಪ ಜನಕ್ಕೆ. ಜ್ಞಾನಿಗಳು ಸಾಮಾನ್ಯವಾಗಿ ಅವರನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ದವ್ರಿಗೆ ಅವ್ರು ಯಾಕೆ ಕಾಣಿಸ್ತಾರೆ ಅಂದರೆ ಆಡಕ್ಕೆ ಕಾಣಿಸ್ತಾರೆ. ಜಡ ಉನ್ಮತ್ತ ಕುಲವೃದ್ಧಾಃ ಸಮಂತ್ರಿ ಯೋಚನೆ ಮಾಡಿದರು. ಇವರು ರಾಜ್ಯ ಕೊಟ್ಟು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿಬಿಟ್ಟು ವತ್ಸರಂ ಭೂಪತಿಂ ಚಕ್ರುಹು ಯವೀಯಾಂಸಂ ಭ್ರಮೇಸ್ತುತಂ. ಚಿಕ್ಕವನು, ಅವನೇ ಪಟ ಕಟ್ಟಿಬಿಟ್ಟು. ಅನೇಕ ಸರ್ ಶಂತನ ರಾಜ 3 ಜನದಲ್ಲಿ ಚಿಕ್ಕವನು, ಗೊತ್ತಲ್ಲ. ದೊಡ್ಡವರು ಯಾರಿಬ್ಬರು? ಬಾಲ್ಯಕ ದೇವಾಕ. ಬಾಲ್ಯಕ ಬೇರೆ ದೇಶಕ್ಕೆ ಸೇರೋದ, ಪುತ್ರಿಕಾ ಪುತ್ರ ಸರ್ವದಿಂದ. ಈ ದೇವಾಪಿಗೆ ತೊಗ್ಗೋಕ ಇದ್ದಿದ್ದರಿಂದ ಆಡಲಿಲ್ಲ. ಅಲ್ಲಿ ತುಂಬ ಜನಕ್ಕಾಗಿದೆ ಆ ಥರ. ಧೃತರಾಷ್ಟ್ರ ರಾಜನಾಗಲಿಲ್ಲ, ಕುರುಡ ಅಂತೇಳಿ. ಪಾಂಡರಾಜ ರಾಜನಾದ. ಇಲ್ಲೂ ಹಾಗಿದೆ, ತಮ್ಮ ರಾಜನಾದ, ಅಣ್ಣ ಆಗಲಿಲ್ಲ. ಆದರೆ ಅಣ್ಣ ಯಾರಾಗಲಿಕ್ಕೆ ಇಷ್ಟಪಟ್ಟಾಗ ತಮ್ಮ ಆಗಬಾರ್ದು. ಆದರೆ ದೋಷ ಅದು, ಗೊತ್ತಾಯ್ತಾ? ಯಾಕಂದರೆ ತಾನು ನಿಮ್ಮ ಮೀರು ನಡೆಸಾಗ ಸೀನಿಯರು ಎಷ್ಟೋ ಸರ್ತಿ ಪ್ರಮೋಷನ್ ಬಂದಾಗ ಸೀನಿಯರ್ಸ್ ಬೇಡ ಅಂದ್ಬಿಡ್ತಾರೆ ಯಾವುದೋ ಕಾರಣಕ್ಕೆ. ಜೂನಿಯರ್ ಸಿಗುತ್ತೆ, ತಪ್ಪಲ್ಲ. ಆದರೆ ಸೀನಿಯರ್ ಬಿಟ್ಕೊಳ್ಳೋಕ್ಕೆ ಬರೋದಿಲ್ಲ. ಮತ್ತೇನಂತ ಹೇಳಬೇಕು? ನಾಟ್ ವಿಲಿಂಗ್ ಅಂತ ಬರ್ಕೊಟ್ರೆ ಮಾತ್ರ ಇದು ಚಾನ್ಸಸ್ ಸಿಗೋದಿಲ್ಲ.
ಇದು ಇವತ್ತಿಗೂ ನಡೀತಾ ಇದೆ. ರಾಜಮನೆತನದಲ್ಲೂ ಹಾಗೆ ನಡೆದಿದೆ. ಆತ ಹೆಸರೇನು ಅಂತ ಇದು ಹೆಸರು ಹೇಳ್ತಾರೆ. ವತ್ಸರ ಅಂತ ಆತನ ಹೆಸರು. ಕಲ್ಪ ಕಲ್ಯಾಭಿಮಾನಿನೋ ಕಲ್ಯಾಭಿಮಾನಿ ಕಲ್ಪಾಭಿಮಾನಿ ಆತ ಮಾನಿ ಸನ್ ಶಿಂಶುಮಾರಾನುಗ ಸ್ಥಿತ. ದೊಡ್ಡ ಹೆಸರು ಕಲ್ಪ. ಇದು ಎರಡನೇ ಹೆಸರು ವತ್ಸರ. ಕಲ್ಪ ಅಂದರೆ ಕಲ್ಪ ಹೆಸರು ಇದೆ, ವತ್ಸರ ಸಂವತ್ಸರ ಆ ಹೆಸರು ಇದೆ. ಎಲ್ಲ ಹೆಸರು ದೇವರ ಹೆಸರುಗಳು ಅವರು ಇಟ್ಟಿರ್ತಾರೆ. ವತ್ಸರೋ ರಾಜ್ಯ ಮಕರೋತ್ ಪಿತ್ರ ದತ್ತಂ ಮಹಾಬಲಹ ಇತಿ ಬ್ರಾಹ್ಮೆ. ಈ ಕಲ್ಪ ಅನ್ನೋ ದೊಡ್ಡವನು ಕಲ್ಪಾಭಿಮಾನಿ, ಕಲ್ಪಕ್ಕೆ ಅಭಿಮಾನಿ ದೇವತೆ ಆಗ್ತಾನೆ. ಆತನ ಇದರೊಳಗೆ ದೇವತೆ ಅಂದರೆ ಭಾವಾಂತರದಲ್ಲಿ ಶಿಂಶುಮಾರಾನುಗ ಸ್ಥಿತ, ಶಿಂಶುಮಾರ ರೂಪದ ಪರಮಾತ್ಮನ ಆರಾಧನೆ ಮಾಡ್ಕೊಂಡಿರ್ತಾನೆ. ಇದು ರಾಜ್ಯ ಬಿಟ್ಟ, ಅದು ಒಳ್ಳೆಯದಕ್ಕೆ ಹೊರಟ. ಇವರಿಗೆ ಸಿಕ್ತು. ಚಕ್ರೇ ನಾರಾಯಣ ಸಾಕ್ಷಾತ್ ಕಿಂ ಸ್ತುಘ್ನ ಕಲ್ಪಮಾತ್ಮಜಮಿತಿ ಪಾದ್ಮೇ. ಚಕ್ರೇ ನಾರಾಯಣ ಸಾಕ್ಷಾತ್ ಕಿಂ ಸ್ತುಘ್ನ ಕಲ್ಪಂ ಆತ್ಮಜಂ. ಪರಮಾತ್ಮ ಆತನೇನು ಮಾಡ್ತಾನೆ, ತನ್ನ ಮಗ ಎಂಬ ರೀತಿಯಲ್ಲಿ ಸ್ವೀಕಾರ ಮಾಡ್ತಾನೆ. ಅಷ್ಟು ಮಹಾಯೋಗಿ ಆದವನು ಅಣ್ಣ, ತಮ್ಮ ರಾಜ್ಯಭಾರ ಮಾಡ್ತಾನೆ. ಇಬ್ಬರು ಒಳ್ಳೆಯವರೇ. ಆತ ಭಾರಿ ದೊಡ್ಡ ಯೋಗಿ, ತ್ಯಾಗ ಮಾಡಿದ ಈತ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಇಷ್ಟಾದರೆ ಸದಸ್ಯಾಬೂಚುಹು. ಇದು ಮುಂದಿನ ಕಥೆ ಶುರುವಾಯಿತು. ಅಲ್ಲ, ಕಲ್ಪವತ್ಸರ. ಅದರ ಮುಂದಿನ ಕಥೆ ಜಂಪ್ ಮಾಡಿದ್ದಾರೆ. 11ರಿಂದ 31 ಹೇಳಲಿಲ್ಲ. ವಂಶ ಹೇಳ್ತಾ ಬಂದು ಅವ್ರ ವಂಶದಲ್ಲಿ ಒಬ್ಬ ರಾಜ ಬರ್ತಾನೆ. ಅಂಗ ಅಂತ ಆತನ ಹೆಸರು. ಅಂಗರಾಜ. ಈ ಕರ್ಣ ಅಂಗರಾಜನಲ್ಲ. ಕರ್ಣ ಅಂದರೆ ಅಂಗರಾಜ ಅಂತ ಹೆಸರಿದೆ. ಈತ ಅಂಗರಾಜನಾಗಿದ್ದ ಯಾತಕ್ಕೆ, ಅಂಗ ದೇಶದ ರಾಜನಾಗಿದ್ದಕ್ಕೆ. ಈತ ಅಂಗ ಅಂತಲೇ ಹೆಸರಿದ್ದಕ್ಕೆ ಅಂಗರಾಜ. ಅವನ ಮಗ ವೇನ, ಮೊಮ್ಮಗ ಪುರುಷು ಭಾಳ ಇಂಪಾರ್ಟೆಂಟೇ ಬರ್ತಾ ಇದ್ದಲ್ಲ. ನರದೇವೇಹ ಭವತೋ ಮತ್ತೆ ಹೇಳ್ತಾರೆ. ನಾವದ್ಯಂ ಹಿ ಮನಾಕ್ ಸ್ಥಿತಂ ಅಸ್ತೇಕಂ ಪ್ರಾಕ್ತರಮಘಂ ಯದಿಹ ಈದೃಕ್ ತ್ವಂ ಅಪ್ರಜಃ. ಅಲ್ಲೊಂದು ಪ್ರಸಂಗ ನಡೀತು. ದೊಡ್ಡ ಯಜ್ಞ ಮಾಡಿಸ್ತಾ ಇದ್ದಾನೆ, ಹೋಮಗಳಾಗ್ತಾ ಇದೆ. ಆಗ ಹೋತ್ರಗಳೆಲ್ಲ ಕೂತ್ಕೊಂಡು ಹೇಳ್ತಾರೆ, ನೋಡು ರಾಜ, ಪಾಪ ಭಾರಿ ಚೆನ್ನಾಗಿ ಮಾಡ್ತಾ ಇದ್ದೆ ಯಜ್ಞ ನಿನ್ನ ಶ್ರದ್ಧೆಯಿಂದ, ಆದರೆ ದೇವತೆಗಳು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ರಿಜೆಕ್ಟೆಡ್ ಅಂತ ಹೇಳ್ತಾರೆ. ಕೊಡ್ಲಕ್ಕೆ ಹೋದರೆ ಸೆಂಟ್ ಅಂತ ಬರೋದಿಲ್ಲ, ರಿಜೆಕ್ಟೆಡ್ ಬಂದಾಗ ನಮ್ಗೆ ತಕ್ಷಣ ಗೊತ್ತಾಗುತ್ತೆ, ಮೆಸೇಜ್ ಹೋಯ್ತೋ ಇಲ್ಲ ಅಂತ ಗೊತ್ತಾಗುತ್ತೆ ತಕ್ಷಣ. ಅದೇ ರೀತಿಯೇ ಹೋಗ್ತಾ ಇಲ್ಲ ಇದು, ದೇವ್ರು ಸ್ವೀಕಾರ ಮಾಡೋದಿಲ್ಲ ಅಂಥೇಳಿ. ಆಗ ಅದು ಕೇಳಿದ, ನನ್ನ ತಪ್ಪೇನಿದೆ ಅಂತ ಕೇಳಿದ. ಏನಾದರೂ ಲ್ಯಾಪ್ಸಿದ್ದಿರ್ತಾನೆ, ವಿಸಿಟ್ ಮಾಡಿ ಏನೋ ತಪ್ಪು ದೋಷ ಇದೆ ಅಂತ ಅರ್ಥ. ನಂದೇನು ತಪ್ಪಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ಕೊಡ್ತಾ ಆ ಕಥೆ ಮುಂದುವರಿಯುತ್ತೆ. ಎಲ್ಲಿಂದ? ನರದೇವ ರಾಜ ಇಹ ಭವತಃ ನಾವದ್ಯಂ ಹಿ ಮನಾಕ್ ಸ್ಥಿತಂ. ಸ್ವಲ್ಪನೂ ಕೂಡ ದೋಷ ಇಲ್ಲ, ನಾವು ಕಂಡ ದೋಷ ಏನೂ ಇಲ್ಲ. ಈ ಜನ್ಮದಲ್ಲಿ ಏನೂ ಮಾಡಿಲ್ಲ ನೀನೀಗ. ನಾಸ್ತಿ ಅಸ್ತಿ ಏಕಂ ಪ್ರಾಕ್ತರ ಮಘಂ. ಹಿಂದಿನ ಒಂದು ಪಾಪ ಇತ್ತು, ಹಿಂದಿನ ಜನ್ಮದಲ್ಲಿ ಮಾಡಿದ ಒಂದು ಪಾಪ ನಿನ್ನ ಕಾಡ್ತಾ ಇದೆ. ಯದಿಹ ಈ ದೃಕ್ ಸ್ವಯಂ ಅಪ್ರಜ. ಅವ್ನು ಮಾಡ್ತಾ ಇದ್ದಕ್ಕೆ ಏನು ಕಾರಣ? ಉತ್ತರ ಕೊಟ್ಟು, ನಿನಗೆ ಸಂತತಿ ಇಲ್ಲ ಅಂಥೇಳಿ ಸ್ವೀಕಾರ ಮಾಡ್ತಾ ಇಲ್ಲ. ಗೊತ್ತಾಯ್ತಾ? ನೀನು ಅಪ್ರಜ, ಸಂತಾನರಹಿತನಾದವನು, ಅದಕ್ಕೆ ಸ್ವೀಕಾರ ಮಾಡ್ತಾ ಇಲ್ಲ. ಇದು ಸಾಮಾನ್ಯವಾಗಿ ಸಿನಿಮಾ ನಾಟಕ ಎಲ್ಲರೂ ಒಂದು ಕಥೆ ಬರುತ್ತೆ. ಯಾರೋ ಸಾವಳ ಮನೆ ಬಂದಿರ್ತಾರೆ, ಪಾದ ಪೂಜೆ ಬರ್ತಾರೆ, ನಿಮ್ಮ ಮಗನ ಕರೀರಿ ಅಂತಾರೆ, ಮಕ್ಕಳಾಗಿಲ್ಲ, ನಿಮ್ಮ ಪಾದ ಪೂಜೆ ಮಾಡಿಸ್ಕೋಬೋದಿಲ್ಲ ಅಂತ. ಇಂಥ ಕಥೆ ನಾಟಕ ಬೇಕಾದ್ರೆ ಬರುತ್ತೆ. ಇವೆಲ್ಲ ಕೂಡ ಜನ ಅದನ್ನು ರಾಂಗ್ ಮೆಸೇಜ್ ತಿಳ್ಕೊತಾರೆ. ಏನಂತ ತಿಳ್ಕೊಂಡ್ರು, ಮಕ್ಕಳಿಂದ ದೇವ್ರ ಪೂಜೆನೂ ಮಾಡಬಾರ್ದು, ದೇವ್ರು ಬಿಡ್ತಾರೆ, ಸಂಧ್ಯಾನು ಕೂಡ ಮಾಡಬಾರ್ದು. ಹಾಗಲ್ಲ ಅಲ್ಲ. ಮಕ್ಕಳು ಅವನು ಸರಿಯಾಗಿ ಸಂಸಾರ ಮಾಡಿಕೊಂಡಿದ್ದ ಮಕ್ಕಳಾಗಿರೋರು ದೋಷ ಇಲ್ಲ. ಗೊತ್ತಾಯ್ತಾ? ಅವನು ಯಾವುದೇ ರೀತಿಯಲ್ಲಿ ಧರ್ಮ ತಪ್ಪಿಲ್ಲ, ಗೃಹಸ್ಥರ ಸರಿಯಾಗೇ ಇದ್ದಾನೆ, ಮಕ್ಕಳಾಗಲಿಲ್ಲ, ದೋಷ ಅಲ್ಲ ಅದು. ಯಾವಾಗ ದೋಷ? ಹೆಂಡ್ತಿನ ತ್ಯಾಗ ಮಾಡಿಬಿಟ್ಟ, ಅದು ಮಕ್ಕಳಿಲ್ಲ, ಅದು ದೋಷ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಈಗ ಧರ್ಮ ಲೋಪ ಆಗಬಾರ್ದು ಅಷ್ಟೇ ಹೊರತು ಏನಾಗಬಾರ್ದು, ಮಕ್ಕಳು ಇರಬೇಕು ಅಂತ ನಿಯಮ ಇಲ್ಲ. ಇದು ಆಚಾರ ಹೇಳಿದ ವಿಷಯ. ತುಂಬ ಜನಕ್ಕೆ ಭ್ರಮೆ ಇದೆ, ಮಕ್ಕಳಿಲ್ಲವರಿಗೆ ಮೋಕ್ಷ ಇಲ್ಲ. ಒಂದು ಮಾತಿದೆ, ಅಪುತ್ರಸ್ಯ ಗತಿರ್ನಾಸ್ತಿ ಒಂದು ವಾಕ್ಯ ಇದೆ. ಮಕ್ಕಳಿಲ್ಲ, ಅದು ಗಂಡು ಮಕ್ಕಳಿದ್ದವ್ರಿಗೆ, ಅದು ಕೂಡ ಗಂಡು ಮಕ್ಕಳಿಗೆ ಮೋಕ್ಷ ಇಲ್ಲ ಅಂಥೇಳಿ ಏನೇನೋ ಮಾಡ್ತಾರೆ. ಬರೀ ಹೆಣ್ಮಕ್ಳು ದತ್ತು ತಗೋತಾರೆ, ಅವ್ರು ಮಹಾರಾಕ್ಷಸ ಇರ್ತಾರೆ, ವಂಶ ಹಾಡು ಪಾಡು ಬಿಡ್ತಾರೆ. ಅವೆಲ್ಲ ಮಾಡಬಾರ್ದು. ಅದಕ್ಕೆ ಮಕ್ಕಳಿಗೂ ಮೋಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಆಚಾರ ಹೇಳು. ಮಕ್ಕಳಿಗೂ ಮೋಕ್ಷಕ್ಕೂ ಸಂಬಂಧನೇ ಇಲ್ಲ, ಜ್ಞಾನಕ್ಕೂ ಮೋಕ್ಷಕ್ಕೂ ಸಂಬಂಧ ಇಲ್ಲ. ಜ್ಞಾನ ಇಲ್ಲದಿದ್ದರೆ ಮೋಕ್ಷ ಅಂತ ಹೇಳಬೇಕೆ ಹೊರತು ಏನಿಲ್ಲ. ಇವತ್ತು ಪುಣ್ಯಕ್ಕೆ ಯಾವ ಗೌರ್ಮೆಂಟ್ ಜಾಬ್ ಕೊಡೋ ಮಕ್ಕಳಿದ್ದವ್ರಿಗೆ ಕೆಲಸ ಕೊಡೋದಿಲ್ಲ ಅಂತ ಹೇಳಿಲ್ಲ, ಇದ್ದವ್ರಿಗೆ ಜಾಸ್ತಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಹೊರತು ಅದಕ್ಕೆ ಸಂಬಂಧನೇ ಇಲ್ಲ. ಇವೆಲ್ಲ ತಪ್ಪು ಕಲ್ಪನೆ. ಶಾಸ್ತ್ರ ಹರಿಸರ್ವತ್ವತ್ವ ವಾಯುಜೀವತ್ವ ಗೊತ್ತಿರೋದಿಲ್ಲ, ಇಂಥವು ಭಾರಿ ಗೊತ್ತಿರೋದು ಜನಗಳಿಗೆ.
ಎಲ್ಲೋ ಕೇಳಿಬಿಟ್ಟಿರ್ತಾರೆ, ಯಾವಾಗಲೂ ತಲೆಯಲ್ಲಿ ಕೂತಿರ್ತಾವ್ರಿ, ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ, ತಪ್ಪದು. ಅದು ಹೇಳ್ತಾರೆ, ನಿನಗೆ ಮಕ್ಕಳಿಲ್ಲದೆ ಇರೋದಕ್ಕೆ ಕಾರಣ ಏನು, ಅದಕ್ಕೆ ತಗೋತಾ ಇಲ್ಲ. ಹಾಗೆ ಯಾತಕ್ಕಿಲ್ಲ ಅಂತ ಕೇಳ್ತಾರೆ. ಅವರು ತಪ್ಪು ಮಾಡಿದ್ದೇ ಇಲ್ಲ, ಈ ಜನ್ಮದಲ್ಲಿ ಯಾವ ತಪ್ಪು ನಡೆದಿಲ್ಲ, ಹಿಂದೊಂದು ಜನ್ಮದಲ್ಲಿ ಮಾಡಿದ್ದೀನಿ. ಯಾವ ಜನ್ಮ ಅಂತ ಹೇಳಿ, ಹಿಂದಿನ ಜನ್ಮದಲ್ಲಿ ಮಾಡಿದ್ದೀನಿ ಏನು ಅಂತ ಹೇಳ್ತಾರೆ. ತಥಾ ಸಾಧಯ ಭದ್ರಂತೆ ಆತ್ಮಾನಂ ಸಪ್ರಜಂ ನೃಪ ಇಷ್ಟಸ್ಥೆ ಪುತ್ರಕಾಮಸ್ಯ ಪುತ್ರಂ ದಾಸ್ಯತಿ ಯಜ್ಞಭುಕ್. ಅದಕ್ಕೇನು ಮಾಡಬೇಕು ನೀಗ, ಸಂತತಿಯನ್ನು ಪಡಿಬೇಕು. ಅದಕ್ಕೂ ಪುತ್ರಕಾಮೇಷ್ಟಿಯನ್ನು ಮಾಡು ಅಂತ ಹೇಳ್ತಾರೆ. ಪುತ್ರಕಾಮೇಷ್ಟಿ ದಶಾರ್ಥ ಮಾಡಿದ್ನಲ್ಲ, ಹಾಗೆ ಇದು ಒಬ್ಬರೇ ತುಂಬ ಜನ ಮಾಡಿರ್ತಾರೆ. ಅದರ ಕೆಲವು ರೆಕಾರ್ಡ್ ಆಗುತ್ತೆ, ಕೆಲವು ಮಾಡಿರಲ್ಲ ಅಷ್ಟೇ. ಇಷ್ಟಸ್ಥೆ ಪುತ್ರಕಾಮಸ್ಯ ಪುತ್ರಂ ದಾಸ್ಯತಿ ಯಜ್ಞಭುಕ್. ಯಜ್ಞಭುಕ್ ಯಜ್ಞ ಸಾಧನ. ಯಜ್ಞಭುಕ್ ಅಂದರೆ ಯಾರು? ನಾರಾಯಣ ಕೊಡ್ತಾನೆ. ಪುತ್ರಕಾಮೇಷ್ಟಿ ಯಾಗನು ಕೂಡ ಯಾರನ್ನು ಉದ್ದೇಶಿಸಿ ಮಾಡಬೇಕು? ಯಜ್ಞಭೋಕ್ತೃ ನಾರಾಯಣನೇ. ಈಗ ಅಪ್ರಜ, ಈಗಿನ ಸಂತಾನ ಆಗಿಲ್ಲ, ಅದು ತಗೋತಾ ಇಲ್ಲ ಅಂತ ಅರ್ಥ. ಹೇಳ್ತಾರೆ, ಅದನ್ನು ಆಚಾರ ಬೆರೀತಾರೆ, ಹೇಳ್ತಾ ಏನು ತಪ್ಪು ಮಾಡಿದ್ದ ಅಂತ ಹೇಳ್ತಾರೆ. ಪಾಂಡುರಾಜನಿಗೆ ಈ ಉತ್ತರ ಕೊಡಲಿಲ್ಲ. ಇವರೆಲ್ಲ ಬ್ರಹ್ಮಸಭೆ ಹೊರಟಿದ್ರು ಅವರೆಲ್ಲ. ನಾನು ಬರ್ತೇನೆ ಅಂತ ಹೋದ. ಸ್ವಲ್ಪ ದೂರ ಹೋಗ್ಲಿಕ್ಕೆ ಬಂತು, ಆಮೇಲೆ ಹೋಗ್ಲಿಕ್ಕೆ ಬರಲಿಲ್ಲ. ಅವ್ರು ಮುಂದೆ ಹೋಗ್ತಾ ಇದ್ದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಯಾಕೆ ನಾನು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ನೋಡಿ ಹೇಳ್ತೀವಿ ನಾವೀಗ ಅಂಥೇಳಿ, ಸಂತತಿ ಇಲ್ಲ ಅದಕ್ಕೆ ಬರೋದಿಲ್ಲ ಅಂತ ಸೇಮ್ ಆನ್ಸರ್ ಕೊಡ್ತಾರೆ. ಫಸ್ಟ್ ವಾಪಸ್ ಬಂದ್ಬಿಟ್ಟು ಮುಂದೆ ಯೋಚನೆ ಮಾಡ್ತಾನೆ, ಅದು ನಡೀತದೆ. ಬಟ್ ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ ಇದು, ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ. ಯಾರು ಸಂತತಿ ಪಡೀಲಿಕ್ಕೋಸ್ಕರ ಹುಟ್ಟಿ ಬಂದಿರ್ತಾರೆ ಅವರಿಗೆ ಆಗದೆ ಹೋದರೆ ಏನಿಲ್ಲ, ದೋಷನೇ ಹೊರತು ಯಾರಿಗಲ್ಲ, ಉಳಿದೋರಿಗೆ ದೋಷ ಅಲ್ಲ. ಯಥಾ ಸ್ವಭಾಗಧೇಯಾನಿ ಸನಕಾದಿಗಳಿಗೆ ಮದುವೆನಾಗಲೇ ಮಕ್ಕಳು ಇಲ್ಲ, ಹಾಗೆ ಅವ್ರಿಗೆ ಮೋಕ್ಷ ಇಲ್ಲ ಅಂತ ಆಗ್ಬೇಕಾಗಿ ಗೊತ್ತಾಯ್ತು ಅಂತ. ಎಷ್ಟು ಜನ ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಇಷ್ಟಸ್ಥೆ ಪುತ್ರಕಾಮಸ್ಯ ಪುತ್ರಂ ದಾಸ್ಯತಿ ಯಜ್ಞಭುಕ್ ಯಥಾ ಸ್ವಭಾಗಧೇಯಾನಿ ಗೃಹೀಷ್ಯಂತಿ ದಿವೌಕಸಃ ಯದ್ಯಜ್ಞಪುರುಷಃ ಸಾಕ್ಷಾತ್ ಅಪತ್ಯಾಯ ಹರಿರ್ವೃತಃ. ಯಥಾ ಸ್ವಭಾಗಧೇಯಾನಿ ಗೃಹೀಷ್ಯಂತಿ ದಿವೌಕಸಃ. ಆಗ ತಮ್ಮ ಭಾಗವನ್ನು ತಗೊಳ್ತಾರೆ, ಅಲ್ಲಿವರೆಗೂ ತಗೊಳ್ಳೋದಿಲ್ಲ ಅವರು. ಯಜ್ಞಪುರುಷ ಸಾಕ್ಷಾತ್ ಅಪತ್ಯಾಯ ಹರಿವೃತಃ. ಆದ್ದರಿಂದಾಗೇನೆ ನೀನು ರೀತಿ ಮಾಡು ಅಂತ ಹೇಳಿದ ತಕ್ಷಣ ಸರಿ ಅಂತೇಳಿ ಮಾಡ್ತಾರೆ. ಅಲ್ಲಿ ಆಚಾರ್ಯ ಅಲ್ಲಿ ಹೇಳದೇ ಇದ್ದದನ್ನು ಹೇಳ್ತಾರೆ. ಏನದು, ಒಂದು ಮೊದಲ ವಿಷಯ ಏನು, ಅರಪತ್ಯೋಪಿ ಸದ್ಧರ್ಮ ಲೋಕಜಿನ್ನ ಅತ್ರ ಸಂಶಯ. ಮಕ್ಕಳಿಲ್ಲದೆ ಹೋದರೂ ಕೂಡ ಧರ್ಮಿಷ್ಠನಾಗಿ ಬದುಕಿದರೆ ಅವನಿಗೆ ಮೋಕ್ಷ ಸಿಗುತ್ತೆ, ಇದಕ್ಕೂ ಸಂಬಂಧನೇ ಇಲ್ಲ. ದೇವೈಸ್ತು ಪೃಥ್ವಜನ್ಮಾರ್ಥೆ ಹವಿರಂಗಸ್ಯ ನೋಹೃತಂ. ದೇವತೆಗಳು ಎರಡು ಕಾರಣಕ್ಕೆ ಹಾಗೆ ಮಾಡಿದರು. ಒಂದು, ಈತ ಹುಟ್ಟಿರೋ ಜಾತಕ್ಕೆ ಅಂದರೆ ಪೃಥು ಚಕ್ರವರ್ತಿಯ ಹುಟ್ಟಿಗೆ ಕಾರಣ ಆಗಬೇಕು. ಪಾಂಡುರಾಜನು ಹಾಗೇನೆ, ಆತನ ಅವತಾರ ಆಗಿದ್ದೆ ಅದಕ್ಕೋಸ್ಕರ. ಅಂದರೆ ಪಾಂಡವರನ್ನು ಪಡಿಬೇಕು, ತನ್ನ ಮಕ್ಕಳನ್ನು ಪಡಿಬೇಕು. ಅಲ್ಲಿವರೆಗೆ ಇನ್ನೂ ಪಡೆದಿಲ್ಲ ಆತ, ಗೊತ್ತಾ, ಇನ್ನೂ ಪಡೆದಿಲ್ಲ. ಆದ್ದರಿಂದ ಆತನಿಗೆ ಆಗಲಿಲ್ಲ. ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಯಾರು ಮಾಡಬೇಕು? ಉಳಿದವರೇ ಮಾಡಬೇಕಾಗಿಲ್ಲ. ಅವ್ರಿಗೆ ಪ್ರಮೋಷನ್ ಇಲ್ಲ, ಎಲ್ಲಿವರೆಗೂ ಇಲ್ಲ. ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ, ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ಯಾರ್ಯಾರಿಗೆ ಮಕ್ಕಳು ಬೇಕು ಅಂತ ಅನಿಸುತ್ತೆ ಇನ್ನೊಂದು ದೃಷ್ಟಿಯಲ್ಲಿ, ಸಾಮಾನ್ಯರಿಗೆಲ್ಲ ಅಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಮಕ್ಕಳು ಬೇಕು ಅಂತ ಅಪೇಕ್ಷೆ. ತಿಮ್ಮಣ್ಣ ಭಟ್ರೆ ತಿರುಪತಿ ಸೇವೆ ಮಾಡಿದರು, ಅವ್ರಿಗೆ ಅನಿಸ್ತು. ಅಂದರೆ ಆ ಕಾರ್ಯಕ್ಕೋಸ್ಕರ ಹುಟ್ಟಿ ಬಂದಿರ್ತಾರೋ ಅವ್ರಿಗೆ ಜ್ಞಾನ ಏನು ಅಪೇಕ್ಷೆ ಇರೋದಿಲ್ಲ. ಅಪೇಕ್ಷೆ ಮಾತ್ರ ಬರ್ಲಿಕ್ಕೆ ಕಾರಣ, ಆ ಕಾರಣದಿಂದ ಮಾಡ್ತಾರೆ. ಅದು ಹುಟ್ಟಿದ ತಕ್ಷಣ ಅವ್ರ ಕೆಲಸ ಮುಗೀತಲ್ಲಿ. ಆ ಥರ ಯಾವುದು ಇಲ್ಲ ಹೋದರೆ ಅವ್ರಿಗೇನಿಲ್ಲ, ಡ್ಯೂ ಇದ್ದಾಗಲೆಕ್ಕ ಪ್ರಮೋಷನ್ ಕೊಡೋದಿಲ್ಲ. ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದೇ ಹೋದರೆ ಅಕೌಂಟ್ಸ್ ಇರೋಲ್ಲ, ಜನರಲ್ ಎಲ್ಲ ಇರ್ತಿತ್ತು ನಮಗೆಲ್ಲ. ಅದು ಮಾಡ್ಕೊಳ್ಳೋದು ಏನು ಕೊಡೋದಿಲ್ಲ, ಇನ್ಕ್ರಿಮೆಂಟು ಕೊಡೋದಿಲ್ಲ. ಕೆಲವು ಸಲ ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟು ಕೂಡ ಕೊಡೋದಿಲ್ಲ. ಅದು ಮಾಡೋವರಿಗೆ ಹಾಗೆ ಪೆಂಡಿಂಗ್, ಮಾಡಿದ್ಮೇಲೆ ಎಲ್ಲ ಸೇರಿಸ್ಕೊಡ್ತಾರೆ. ಮಾಡಿದ ಹೋದ್ರೆ ಕೊಡೋದಪ್ಪ. ಎಷ್ಟೋ ಸಲ ಒಳ್ಳೊಳ್ಳೆ ಪೋಸ್ಟ್ ಕಳ್ಕೊಂಡ್ಬಿಡ್ತಾರೆ, ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ, ಮಿಸ್ ಆಗಿಬಿಡುತ್ತೆ. ಅದೇನು ಮಾಡೋಕ್ಕಾಗ, ಇಷ್ಟಪಟ್ಟರೂ ಸಿಗೋದಿಲ್ಲ. ಆದಷ್ಟು ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ ಇದು. ದೇವೈಸ್ತು ಪೃಥುಜನ್ಮಾರ್ಥೆ ಹವಿರಂಗಸ್ಯ ನೋಹೃತ ಅಂತ ತಿಳಿಸೋಕ್ಕೋಸ್ಕರ ದೇವತೆಗಳು ಏನು ಮಾಡಿದರು ಅಂದರೆ ಹವಿಸ್ಸು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲದೆ ಹೋದ್ರೆ ಮಕ್ಕಳಿರೋ ಕೊಟ್ಟರೆ ತಗೊಳ್ತಾರೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಅನಪತ್ಯತ್ವ ಕರ್ಮ ಆಸೌ ಬಾಲಹತ್ಯಾಕೃತೆ ಪುರ. ಅದರದ್ದು ಭಾರಿ ಅವಮಾನ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಅದು ಏನೋ ಆಗಿಬಿಡುತ್ತೆ ಕೊನೆಗೆ. ಯಾವುದೇ ಶಾಸ್ತ್ರ ಹೇಳೇ ಇಲ್ಲ ಹಾಗೆಲ್ಲ ಕೂಡ, ಗೊತ್ತಾಯ್ತಾ. ಅನಪತ್ಯತ್ವ ಕರ್ಮಾಸೌ ಬಾಲಹತ್ಯಾಕೃತೆ ಪುರ. ಯಾವುದೋ ಜನ್ಮದಲ್ಲಿ ಒಂದು ಶಿಶು ಹತ್ಯೆ ಮಾಡಿದ್ದಂತೆ, ಯಾವುದೋ ಜನ್ಮದಲ್ಲಿ. ಶಿಶು ಹತ್ಯೆ ಕೂಡ ಯಾವುದೋ ರೀತಿ ಬುದ್ಧಿಪೂರ್ವಕ ಮಾಡಬೇಕು ಅಂತಿಲ್ಲ. ಅಪರ್ಷನ್ ಏನದು, ಶಿಶು ಹತ್ಯೆ ಲೆಕ್ಕ, ಗೊತ್ತಾಯ್ತಾ. ಅದು ಯಾವುದಕ್ಕೆ ದೊಡ್ಡ ಇದಕ್ಕೆ ಕಾರಣ ಆಗುತ್ತೆ. ಎಷ್ಟೋ ಸಲ ಯೋಚನೆ ಮಾಡೋದಿಲ್ಲ ಇವರು.
ಅನಪತ್ಯತ್ವ ಕರ್ಮಾಸು ಅದು ಯಾವಾಗ ಅಲೋಡು ಅಂತ ಕೇಳಿದರೆ ಮಾಡದೆ ಹೋದರೆ ಭಾರಿ ಅಪಾಯ ಇದೆ. ಅವಾಗ ಮಾಡ್ತಾರೆ ಹೊರತು ಇವರೆಲ್ಲ ಯಾರೇ ಬೇರೆ ಪಾಳಿ ಪಾಪದ ಕೆಲಸ. ಭ್ರೂಣ ಹತ್ಯೆ ದೊಡ್ಡ ದೋಷದಲ್ಲಿ ಸೇರುತ್ತೆ. ಹಾಂ, ಬ್ರಹ್ಮಹತ್ಯಕ್ಕೆ ಬರೋದಿಲ್ಲ, ದೊಡ್ಡದು ಇದಕ್ಕೆ ಕೆಲಸರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಒಳ್ಳೆ ಭ್ರೂಣ ಆದರೆ ಇಲ್ಲದವ್ರು ಕಡಿಮೆ ಆಗುತ್ತೆ. ಬಟ್ ಹತ್ಯೆನೇ. ಅನಪತ್ಯತ್ವ ಕರ್ಮಾಸೌ ಬಾಲಹತ್ಯಾ ಕೃತೆ ಪುರ ಅಥೋ ದುಷ್ಟೋ ಅಭವತ್ ಪುತ್ರ ಇಷ್ಟೋ ವಿಷ್ಣುರತಃ ಪೃಥು ಇತಿ ವಾಮನೆ. ಆದ್ದರಿಂದ ಅಥೋ ದುಷ್ಟೋ ಅಭವತ್ ಪುತ್ರ ಅದ್ರ ಎರಡಾಯ್ತು ಅಂತಾರೆ. ಎರಡು ಅರ್ಥ ಮಾಡ್ಕೋಬೇಕು. ಒಂದು, ಈವರೆಗೂ ಮಕ್ಕಳಿಲ್ಲದೆ ಹೋಗಿದ್ದು ಒಂದು ಕಾರಣ, ಯಾವುದೋ ಜನ್ಮದಲ್ಲಿ ಪಾದಹತ್ಯೆ ಮಾಡಿತ್ತು ಒಂದು ಕಾರಣ. ಅದು ಹುಟ್ಟಿದ್ವು ಏನೋ ಹುಟ್ಟಿದ ಮತ್ತೆ ಮಹಾದುಷ್ಟ ಬೇರೆ, ಅದಕ್ಕೂ ಕಾರಣ ಆಯಿತು. ದುಷ್ಟ ಮಕ್ಕಳು ಹುಟ್ಟೋದಕ್ಕೂ ಕೂಡ ಯಾವುದೋ ಜನ್ಮದಲ್ಲಿ ಶಿಶು ಇತ್ಯಾದಿಗಳನ್ನು ಮಾಡಿದರೆ ಕೆಟ್ಟ ಮಕ್ಕಳು ಹುಡ್ತಾರೆ ಅಂತ ಅರ್ಥ. ಕೆಟ್ಟದ್ದು ಒಳ್ಳೆ ಮಕ್ಕಳು ಪುಣ್ಯ ಮಾಡಿದ್ರಿ ಅಂತ ಹೇಳೋದಿಲ್ಲ. ಒಳ್ಳೆ ಮಕ್ಕಳು ಹುಟ್ಟಿದಾಗ ಕೆಟ್ಟ ಮಕ್ಕಳು ಪಾಪ ಮಾಡಿದ್ರಿ ಅಂತ ಹೇಳಬೇಕಾಗಲ್ಲ. ಹೇಳಿದ್ರೆ ಬೈತಾರೆ ಅಂತ ಹೇಳೋದಿಲ್ಲ ಅಷ್ಟೇ. ಅದು ಹೇಳಬೇಕು ನಾವು. ಯಾವುದೋ ಅವರೇ ಅನ್ಕೋತಾರೆ ಯಾವುದೋ ಪಾಪದ ಆಗಿದೆ ಅಂತ ಹೇಳ್ತಾರೆ. ಜನ್ಮ ಜನ್ಮದ ಪುನರ್ಜನ್ಮ ಆ ಪಾಪಗಳಿರೋದು ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಅಥೋ ದುಷ್ಟೋ ಅಭವತ್ ಪುತ್ರ ಇಷ್ಟೋ ವಿಷ್ಣುರತಃ ಪೃಥು. ಆದ್ದರಿಂದ ಮುಂದೆ ಆಮೇಲೆ ಪೃಥು ಆಮೇಲೆ ಹುಟ್ಟಿದ. ಆ ಪಾಪಕ್ಕೆ ಅಷ್ಟು ಪರಿಹಾರ ಆಗಬೇಕಾಗಿತ್ತು. ಅದು ಭಾಳ ನೊಂದ್ಕೊಂಡು ಹೋಗ್ತಾನೆ, ಅದೆಲ್ಲ ನಡೆಯುತ್ತೆ. ಯಾರು ಸದಸ್ಯರು ಅಂದರೆ ಯಾರು? ಅಲ್ಲಿ ಸದಸ್ಯರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಈಗ ಅಂಬರೀಷ ರಾಜ ಕೂಡ ಏನು ಮಾಡಲಿ ಪಾಣಿಗೆ ಅಂತ ಕೇಳಿದ್ರೆ ಸದಸ್ಯರನ್ನು ಕೇಳ್ತಾರೆ. ಎಲ್ಲ ಜ್ಞಾನಿಗಳವರೆಲ್ಲ ಅವ್ರ ಸಭೆ ಕೂತವರೆಲ್ಲ ಸದಸ್ಯರು. ಈ ಸಮಿತಿಗೆ ಮೆಂಬರ್ಸ್ ಎಲ್ಲ ಸದಸ್ಯರು ಅಂತ ಕರೆಯೋದಿಲ್ಲ. ಹಾಗೆ ಸಭೆಯಲ್ಲಿ ಕೂತವರು ಸದಸ್ಯರು. ಸರಿಯಾಗಿ ಓದ್ಕೋಬೇಕು. ಇದೇ ಮಾತನ್ನು ನಿರ್ಣಯದಲ್ಲೂ ಹೇಳ್ತಾರೆ. ಪಾಂಡರಾಜನ ಹೇಳಿಬಿಟ್ರಲ್ಲ, ಅದು ಸರಿಯಾದ ಇದೇ ಉತ್ತರ ಕೊಟ್ಟಿದ್ದಾರೆ ರಾಜ. ಅಲ್ಲಿ ಬೇರೆ ಕೊಟ್ಟೆಗಳನ್ನು ಕೊಡ್ತಾರೆ. ಅನವಿಜ ಸತ್ತರ್ಮ ಹೇಳಬೇಕಾದ್ರೆ ಪುತ್ರ ಭಕ್ತಿ ಇರಬೇಕು. ಅವಾಗ ಅಗತ್ಯ ಏನೂ ಇಲ್ಲೇ ಇಲ್ಲ. ಯಾಕೆಂದರೆ ಒಂದು ದೃಷ್ಟಾಂತ ಕೊಡ್ತಾರೆ. ಇಲ್ಲಿ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಡ್ತಾರೆ? ಯಥೈವ ಸಂಧ್ಯಾಕಾಸುತಃ ಜಗಾಮ ಮುಕ್ತಿ. ಸಂಧ್ಯಾಕಾಸುತ ಅಂದರೆ ಯಾರು? ರುಕ್ಮಾಂಗದನ ಕಥೆ ಅದು. ಬಂದರೆ ಧರ್ಮಾಂಗದ ಆತನ ಹೆಸರು. ಅದು ದೊಡ್ಡ ಕಥೆ ಅದೆಲ್ಲ, ಕಥೆ ಬೇಡ ಈಗ. ಅವ್ರು ಧರ್ಮಾಂಗದ ಇನ್ನೂ ಮದುವೆನೇ ಆಗಿರೋದಿಲ್ಲ, ದೇಹತ್ಯಾಗ ಮಾಡಿ ಹೋಗಿಬಿಡ್ತಾನೆ. ಅದು ಸದ್ಗತಿ ಹೋದ ಅಂತ ಹೇಳ್ತಾ ಇದೆ. ಮದುವೆನೂ ಆಗಿಲ್ಲ, ಮಕ್ಕಳೂ ಆಗಿಲ್ಲ, ಸದ್ಗತಿಯಾಗಿ ದೃಷ್ಟಾಂತ ಇದೆ ನೋಡಿದಿರಾ. ಆದ್ದರಿಂದ ಮಕ್ಕಳು ಇರಬೇಕಾದ್ರೆ ನಿಯಮ ಇಲ್ಲ ಅಂತ ಆಚಾರ್ಯ ಅಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಅಥೋನ್ಯಥಾ ಸುತಾನೃತೆ ಗತಿಂ ಸದ್ಗತಿಂ ನರಃ ವ್ರಜಂತಿ ಸದ್ಗತಿಂ ನರಃ. ನಿರ್ಣಯದ ಮಾತು. ಅಥೋ ಅನ್ಯಥಾ ಸುತಾನೃತೆ ವ್ರಜಂತಿ ಸದ್ಗತಿಂ ನರಃ. ಮಕ್ಕಳಿಲ್ಲದೆ ಹೋದ್ರು ಕೂಡ ಸದ್ಗತಿ ಹೋಗ್ತಾರೆ. ಆದರೆ ಒಳ್ಳೆ ಮಕ್ಕಳು ಇರ್ಬೇಕು, ಇಲ್ಲದೆ ಹೋದ್ರೆ ಕೆಟ್ಟ ಮಕ್ಕಳಿದ್ರು ಬರ್ತು ದೊಡ್ಡ ಪ್ರಾಬ್ಲಮ್. ದುರ್ಯೋಧನ ಅದೇ ಮಕ್ಕಳಿದ್ರಲ್ಲ ಧೃತರಾಷ್ಟ್ರರಿಗೆ, ಅಂತ ಮಕ್ಕಳನ್ನ ಪಡೆದಿದ್ದಕ್ಕೆ 3 ವರ್ಷ ತಪಸ್ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಕ್ಕೆ ಅದು ಸದ್ಗತಿ ಆಗ್ತಿರಲಿಲ್ಲ. ಅವರು ಅದ್ರ ಶೇರಿದೆ, ಪಾಪದ ಶೇರಿದೆ. ಅನಪತ್ಯತ್ವ ಕರ್ಮಾಸೌ ಬಾಲಹತ್ಯಾ ಕೃತೆ ಪುರ ಅಥೋ ದುಷ್ಟೋ ಅಭವತ್ ಪುತ್ರ ಇಷ್ಟೋ ವಿಷ್ಣುರತಃ ಪೃಥು ಇತಿ ವಾಮನೆ. ಸಬಾಲ ಏವ ಪುರುಷೋ ಮಾತಾಮಹ ಮನೋವ್ರತಃ ಅಧರ್ಮ ಅಧರ್ಮಾಂಶೋದ್ಭವಂ ಮೃತ್ಯುಂ ತೇನಾಭವತ್ ಅಧಾರ್ಮಿಕ. ಇವನು ಹುಟ್ಟಿರುವನೇ ವೇನ. ಇವನು ಭಾರಿ ದುಷ್ಟ. ಇವನು ವೇನ ಅಂದರೆ ಪುತ್ರಕಾಮಿ ಎಷ್ಟೇನು ಮಾಡ್ದ ಪಾಪ. ದುಷ್ಟ ಮಗ ಹುಟ್ಟಿದ, ಅಷ್ಟೇ ಓದ್ಬಿಟ್ಟು ಏನಾಗುತ್ತೆ, ದುಷ್ಟ ಮಕ್ಕಳು ಹುಡ್ತಾರೆ. ಅವತಾರ ಕಥೆ ಇದೆಯಲ್ಲ, ಅದಲ್ಲ ಸತ್ಪುತ್ರಿಗೆ ಬಂತು. ಅಂದರೆ ಈ ಕಾರಣ ಇದ್ದಿದ್ದಕ್ಕೆ ದುಷ್ಟಪುತ್ರ ಹುಟ್ಟಿದ್ದ, ಹುಟ್ಟಿಲ್ದರೆ ಹುಟ್ಟಿರಲಿಲ್ಲ. ಸ ಬಾಲಯೇವ ಪುರುಷ ಮಾತಾಮಹ ಮನೋರು. ಚಿಕ್ಕಂದಿನಿಂದನೇ ದುಷ್ಟವನು, ಯಾವುದೋ ಸ್ಟೇಜಲ್ಲಲ್ಲ, ಚಿಕ್ಕಂದಿನಿಂದ ದುಷ್ಟವನು. ಅದು ಹೇಳ್ತಾರಾಗ. ಯಾತಕ್ಕೆ ಅಂದರೆ ತಾಯಿ ತಂದೆನ ಹೋತಿದ್ದಂತೆ. ಯಾರು ಇದು ಬಂದಿತ್ತು ಅವನಿಗೆ ಸಾಮಾನ್ಯ ಹೇಳ್ತಾರೆ. ಸೋದರ ಮಾವನ ಹೋದ ಪದ ಅವೆಲ್ಲ ಕೂಡ ಹೇಳೋದು. ಉದಾಹರಣೆಗೆ ಸೋದರ ಮಾವನಂತೆ ಮಕ್ಕಳಿರ್ತಾರೆ ಕೆಲವು ಸಲ, ಕೆಲವು ಸರ್ತೆ ಮಾತಾಮಹ ತಾತನಂತೆ ಇರ್ತಾರೆ. ಅವರವರು ಇದು ಕೆಲವು ತಂದೆ ಅಂತ ಇರ್ತಾರೆ. ಪ್ರಹ್ಲಾದ ತಂದೆ ಅಂತ ಇರಲೇ ಇಲ್ಲ, ಆ್ಯಕ್ಚುಲಿ ಆಪೋಸಿಟ್ ಆಯಿತು. ಇಲ್ಲಿ ಯಾರನ್ನ ದುರ್ಯೋಧನ ಸಕರೆ ಇವನು ಸೋದರ ಮಾವ ಹಾಗೆ ಕೆಲವರು ಹಾಕ್ತಾರೆ. ಬಟ್ ಯಾರದೋ ಒಂದು ಗಂಟು ಬಿದ್ದಿರುತ್ತೆ, ಸಂಶಯದಲ್ಲಿ ಯಾರೋ ಇರ್ತಾರಲ್ಲ ಅವರ ಲಿಂಕ್ ಇದ್ದರೆ ಹಾಗೆ ಅಂಥವ್ರಾಗ್ಬಿಡ್ತಾರೆ. ಪುರುಷ ಮಾತಾಮ ಅಂತ ಯಾತಕ್ಕೆ ಹೇಳಿದ್ರು ಗೊತ್ತಾ? ಸ್ವಾರಸ್ಯ ಇದೆ. ಮತ್ತು ಕೂಡ ಈ ಅಂಗರಾಜನ ಹೆಂಡತಿ ಸುನೀತಾ ಅಂತ ಆಕೆ ಹೆಸರು. ಆಕೆ ಒಬ್ಬ ರಾಕ್ಷಸನ ಮಗಳು. ಅದಕ್ಕೋಸ್ಕರ ಅವ್ನು ರಾಕ್ಷಸ, ಅವನು ಮಗ ಅದರ ತಾಯಿನೂ ಆ ತಾತನ ಹೋಗ್ತಾ, ಗೊತ್ತಾಯ್ತಾ? ಹಾಗಾಯಿತು. ಆ ರೀತಿ ಹಿಂದೆ ಪದ್ಧತಿ ಇತ್ತು. ಉದಾಹರಣೆಗೆ ಶರ್ಮಿಷ್ಠ ಇದ್ದಾಳೆ, ಯಾರ ಮಗಳ?
ಋಷಪರ್ವ ದಾನವಾತ, ಋಷಪರ್ವ ಒಳ್ಳೆಯವನು ಮತ್ತು ಋಷಭ ಭಾರಿ ಯಜ್ಞಗಳನ್ನು ಮಾಡ್ತಾನೆ. ಬಲಿ ಚಕ್ರವರ್ತಿ ದೈತ್ಯ, ವಾಮನಾವತಾರ ನೋಡ್ತಾನೆ. ಅವೆಲ್ಲ ಇರೋದ್ರಿಂದ ಇಲ್ಲೂ ಕೂಡ ಆ ರೀತಿ ತಪ್ಪು ಮಾಡಿದ್ದಕ್ಕೋಸ್ಕರ ಅವನನ್ನು ಹೋಗ್ತಿದ್ದಕ್ಕೆ ಹಾಗಾಯ್ತು. ಆಯ್ತಾ? ಸುನೀತಾ ಹೆಂಡತಿ ಹೆಸರು, ಅಂಗರಾಜನ ಹೆಂಡತಿ. ಅದು ಬೇರೆ, ಅದು ಬೇರೆ, ಅದು ಬೇರೆ. ಜಾತಿ ಬೇರೆ, ಅನುಸರಣೆ ಇದು ಮ್ಯಾಚಿಂಗ್ ಬೇರೆ. ಉದಾಹರಣೆಗೆ ತಂದೆ ಬ್ರಾಹ್ಮಣ, ತಾಯಿ ಕ್ಷತ್ರಿಯರು ಅಂತ ತಿಳ್ಕೊಂಬ, ಹುಟ್ಟಿದ ಮಗು ಕ್ಷತ್ರಿಯ ಮಗು, ಅದು ಬೇರೆ, ಇದು ಬೇರೆ. ಅದು ಜಾತಿ ಯಾವುದು ಅಂತ ಪ್ರಶ್ನೆ, ಗುಣ ಯಾವುದು ಅಂತ ಪ್ರಶ್ನೆ ಅಲ್ಲ. ಗೊತ್ತಾಯ್ತು? ಜಾತಿ ತಾಯಿ ಜಾತಿ ಬಂತಷ್ಟೇ. ಇಲ್ಲಿ ಹಾಗಲ್ಲ, ಆ ಗುಣಗಳು ಬರುತ್ತೆ ಅಂತ ಹೇಳಿ. ಹಾಂ, ಅದು ಯಾವ ಗುಣ ಬೇಕಾದ್ರೂ ಬರ್ಬೋದು. ಅದು ಒಂದೇ ನಿಯಮ, ಅದಕ್ಕೆ ತಾಯಿ ಜಾತಿ ಬರುತ್ತೆ. ಆದರೆ ಉಲ್ಟಾ ಪಲ್ಟಾ ರಿವರ್ಸ್ ಆದರೆ ಇಲ್ಲ, ಅದು ಬೇರೆ ಜಾತಿ ಬಂದ್ಬಿಡುತ್ತೆ, ಸಂಕರ ಜಾತಿ. ಅನುಲೋಮ ಪ್ರತಿಲೋಮ ಅಂತ ಎರಡು ಭಾಗ. ಅಂದರೆ ತಂದೆ ಉತ್ತಮ ಜಾತಿಯವನಾಗಿದ್ದು ತಾಯಿ ಕಡಜಾತಿಯವಳಾಗಿದ್ದರೆ ಅನುಲೋಮ ಅಂತ ಕರೀತಾರೆ. ಆದರೆ ತಾಯಿನೇ ಉತ್ತಮ ಜಾತಿಯ, ತಂದೆ ಅಧಮ ಜಾತಿಯಾಗಿದ್ದರೆ ಅದು ಪ್ರತಿಲೋಮ. ಅದು ವರ್ಣ ಸಂಕರ, ಭಾಳ ನಿಷಿದ್ಧ. ಅದು ಎರಡೂ ನಿಷಿದ್ಧನೇ. ಇದು ಭಾರಿ ನಿಷಿದ್ಧ. ಇವರಿಗೆ ಇದಿಲ್ಲ, ಕೆಲವು ಒಂದು ಪೋಸ್ಟ್ ಸಿಗುತ್ತೆ ಇವರಿಗೆ, ಅವ್ರಿಗೇನೂ ಸಿಗೋದಿಲ್ಲ. ಅದು ಸೂತ ಭಾರಿ ವಿಶೇಷ ಎಕ್ಸೆಪ್ಷನ್ ಅಂತ ಹೇಳಿದ್ದಾರೆ. ಆತ ತಾಯಿ ಜಾತಿ ಸೇರಲಿಲ್ಲ, ಇದಕ್ಕೂ ಸೇರಲಿಲ್ಲ, ಮಧ್ಯೆ ಬರ್ತಾರೆ. ಏನು ಬಿಟ್ಟರೆ ಕ್ಷತ್ರಿಯ ಅಂದು ವಯಸ್ಸರ ಮಧ್ಯೆ ಬರ್ತಾರೆ, ಒಂದು ಎಕ್ಸೆಪ್ಷನ್ ಅಷ್ಟೇ. ಇವೆಲ್ಲ ಧರ್ಮ ಸೂಕ್ಷ್ಮಗಳು, ತಾತ್ಪರ್ಯ ನಿರ್ಣಯ ಓದೋರು ಗೊತ್ತಾಗೋದೇ ಇಲ್ಲ. ಅದು ಇವತ್ತು ಬರೀ ಅಂತ ಆಗಿಬಿಟ್ರೆ ದಾರಿ ತಪ್ಪೋದಿಲ್ಲ. ಅವರಿಗೆ ಧರ್ಮಜ್ಞಾನ ಇರೋದಿಲ್ಲ. ಇದು ಓದಿದರೆ ಮಾತ್ರ ಧರ್ಮಜ್ಞಾನ ಬರೋದು. ಅಂಗರಾಜ ಒಳ್ಳೆಯದ, ಅದು ಯಾವುದೋ ಒಳ್ಳೆ ಒಂದು ಮಾತಿದೆ. ಅಯೋಗ್ಯರ ಮನೆಯಿಂದಾದರೂ ಕೂಡ ಕನ್ಯೆ ತರಬಹುದು ಒಂದೊಂದು ಮಾತಿದೆ. ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತ ಮನುಸ್ಮೃತಿ. ಗೊತ್ತಾಯ್ತಾ? ಅಲ್ಲಿ ರಾಕ್ಷಸ ಶಬ್ದಕ್ಕೆ ಎರಡರ್ಥವನ್ನು ಮಾಡ್ಬೋದು. ಯೋಗ್ಯ ರಾಕ್ಷಸನಾಗಿದ್ದರೆ ಸ್ವರೂಪ ಗೊತ್ತಿದ್ದರೆ, ಉಳಿದವರೆಲ್ಲ ನಾಟ್ ಅಲೋಡ್, ಸ್ವರೂಪ ಗೊತ್ತಿದ್ರೆ ಆಗ್ಬೋದು. ಉದಾಹರಣೆಗೆ ನಿಮ್ಗೆ ಸಿಂಪಲ್ ಹೇಳ್ತೀನಿ ಕೇಳಿ. ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ, ರಿಸರ್ವೇಷನ್ ಹೋಗಿರ್ತೀರಿ, ನಿಮ್ಮ ಜೊತೆಗಿರೋನು ತೊಗೊಂಡ್ಬಿಟ್ಟಿದ್ದಾನೆ, ಅವನು ಐಡೆಂಟಿಫೈ ಮಾಡಿಬಿಟ್ರೆ ಸಾಕು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಒಬ್ಬರು ಇರೋರು ಏನು ಮಾಡ್ಬೇಕು ಅದನ್ನು ಅಷ್ಟೇ. ಅದಿಲ್ಲದೆ ಹೋದ್ರೆ ಇಲ್ಲ, ನಾಟ್ ಅಲೋಡ್. ಆ ಥರ ಒಬ್ಬರು ಜ್ಞಾನಿಗಳು ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ರೆ ಸ್ವರೂಪತ ಅವರಿಗೆ ಆ ಸಾಮರ್ಥ್ಯ ಇದೆ. ವ್ಯೂ ಮಾಡೋ ಉಳಿದವರಿಗಿಲ್ಲ ಆ ಸಾಮರ್ಥ್ಯ. ಮತ್ತು ಅಜ್ಞಾನಿಗಳೇ ನಾವು ಐಡೆಂಟಿಫೈ ಮಾಡ್ತಿಂತ ಬರ್ತಾರೆ, ಹೋಗ್ತಾರೆ, ಅದು ಪದ್ಧತಿ ಆಗ್ತದೆ. ನಾನು ಹೇಳ್ತೀನಿ ಇವನೇನು ಹೇಳೋದಕ್ಕೆ, ನಾನು ಹೇಳ್ತೀನಿ ಮಾಡೋಕ್ಕೆ, ಇವನು ಹೇಳೋದಕ್ಕೆ ಇವನೇ ಕಾಂಪಿಟೆನ್ಸ್ ಇದೆ. ಅಧಿಕಾರಿ ಹೇಳೋದು, ಜಡ್ಜಾಗಿ ಹೇಳೋದು ಬೇರೆ. ಅದೇ ಜಡ್ಜ್ ರಿಟೈರ್ ಮಾಡಿದ್ರೆ ಉಪಯೋಗ ಇಲ್ಲ. ಜಡ್ಜ್ ಆಗಿದ್ದಾಗ ಮಾತ್ರ ಸಾಮರ್ಥ್ಯ ಹೊರತು ಅದನ್ನ ತನ್ನ ಕೇಸ್ ಏನು ಮಾಡಕ್ಕೆ ಬರೋದಿಲ್ಲ. ಯಾರೋ ಕೇಳ್ಕೊಂಡು ನೋಡಬೇಕು. ಎಷ್ಟೋದ್ರ ಜಡ್ಜಸ್ ಹೇಳ್ತಾರೆ, ಬಾಡಿಗೆ ಬಿಡಿಸ್ತಾರೆ, ನನ್ನ ಕೈಲೇ ಆಗಿಲ್ಲ, ನನ್ನ ಮೇಲೇ ಇರ್ತಾರೆ, ಬಿಡಿಸೋಕ್ಕಾಗ್ತಾ ಇಲ್ಲ, ನಾನೇ ದುಡ್ಡು ಕೊಟ್ಟು ಬಿಡಿಸಿದ್ದೇನೆ, ನೀವು ಅಷ್ಟೇ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಅಂತ ಕೆಲವು ಕಾನೂನುಗಳು ಯಾರು ಮಾಡೋದಿಲ್ಲ, ಭಾಳ ಸ್ಟ್ರಿಕ್ಟ್ ಅದು. ಅದು ನಮಗೂ ಅರ್ಥ. ಧರ್ಮ ಸೂಕ್ಷ್ಮ ಅಂದ್ರೆ ಹಾಗೆ. ಶರಾಸನ ಮುದ್ಯಮ್ಯ ಮೃಗಯುರ್ ವನಗೋಚರ ಹಂತ್ಯಸಾಸುರ್ಮೃಗಾಂದೀನಾನ್ ವೇಣು ಅಸೌ ಇತಿ ಅರೌಚ್ಯನಃ. ಎಷ್ಟು ದುಷ್ಟ ಅಂದರೆ ಶರಾಸನಂ ಉದ್ಯಮ್ಯ, ಶರಾಸನ ಧನುಸ್ಸನ್ನು ತೊಗೊಂಡ್ಬಿಟ್ಟು ಪುರಾ ಮುಂದೆ ಹೇಳಿದ ಮೃಗಯುರ್ ವನಗೋಚರ, ಕಾಡಿ ಬೇಟೆಯಾಡ್ಲಿಕ್ಕೆ ಹೋಗ್ತಿದ್ದ. ಏನು ಬೇಟೆಯಾಡ್ತಿದ್ದು ಗೊತ್ತಾ? ಹಂತಿ ಅಸಾಧು, ಆ ಮೃಗಾನ್ ಅಸಾಧು ದುಷ್ಟ ಇವನು, ಮೃಗಗಳನ್ನು ದೀನಾನ್ ಪಾಪ. ನಿನ್ನೆ ಬಂತಲ್ಲ ಎಷ್ಟು ಹೋಪ್ಲೆಸ್ಸನ್ನ ಮಾಡಿದ್ದಾರೆ, ಆ ಕಡೆ ಇದು ಮಾಡಿಲ್ಲ ಎಂತ ಗುಲಿ ಮಾಡಲಿ ನೋಡಂತೆ, ನೀವು ತಿಂದಾಗ್ತದೆ. ಗೊತ್ತಾಯ್ತಾ? ಇದು ದುಷ್ಟರ ತಂಟೆಗೆ ಹೋಗಲ್ಲ, ಒಳ್ಳೆಯ ತಂಟೆಗೆ ಜನ ಬರೋದು. ಎಷ್ಟು ಇಂಥವನಾಗಿದ್ದವನು ದೀನಾನ್ ಅಂದರೆ ಪಾಪ, ಅಮಾಯಕ ಪಶುಗಳು. ಇರುವೆಗಳು ದೊಡ್ಡ ಪರಾಕ್ರಮನ ಇರಬೇಕು ಅನ್ನೋದನ್ನು. ಗೊತ್ತಾಯ್ತಿಲ್ಲ? ಹುಲಿ ಸಿಂಹದ ಬೇಟೆ ಆಡ್ತಾರೆ, ಇರಬೇಕೊಂದು ಬಿಟ್ಟೆ ಎಷ್ಟು ಕೊಂದು ಬಿಟ್ಟೆ ಅಂತ ಹೇಳಿದರೆ ಅದು ಎಷ್ಟಿದಲ್ವ, ಹಸುಗಳನ್ನು ಕೊಲ್ಲೋದ್ರೆ ಎಷ್ಟು ಮಹಾಪಾಪದ ಕೆಲಸ. ವೇನೋ ಅಸೌ, ಅದಕ್ಕೆ ಅವನ ಜನ ಏನಂತ ಕರೆದ್ರು, ವೇನ ಅಂತ ಕರೆದ್ರು. ವೇನ ಅಂದರೆ ಹಿಂಸೆ ಅಂತಾರೆ, ಹಿಂಸಕ ಅಂತ, ಪೀಡಕ. ವೇನೋಸೌ ಪೀಡನಾದಹೂತ್ ಅಂತ ಆಚಾರ್ಯ ತಾತ್ಪರ್ಯ. ಅದಿಲ್ಲೇ ಬರೀತಾರೆ, ವೇನೋಸೌ ಪೀಡನಾದಹೂತ್. ಮೃತ್ಯುರ್ದೇವೋ ಯಮಭ್ರಾತ ವೇನ ಮಾತಾಮಹೋ ಅಸುರಃ. ಯಾರು ಅಂತ ಕೇಳಿದರೆ ಅವಳು ಸುನೀತಾ ಮೃತ್ಯುವಿನ ಮಗಳು, ಮೃತ್ಯು ದೇವತೆ. ಮೃತ್ಯು ಯಾರು ಅಂತ ಕೇಳಿ, ಯಮದೇವರ ಭ್ರಾತ, ಬ್ರದರ್. ಯಾವುದಾದ್ರು ಮೃತ್ಯು ದೇವತೆ. ಮೃತ್ಯು ಅವೆಲ್ಲ ಸಾಮಾನ್ಯ, ಮೃತ್ಯು ಅಂದರೆ ಯಮ, ಅವೆಲ್ಲ ಅರ್ಥ ಇದೆ. ಟೆಕ್ನಿಕಲಿ ಯಮನ ತಮ್ಮ ಇದ್ದಾನೆ ಮೃತ್ಯು, ಆತನಿಗೆ ಮೃತ್ಯು ದೇವತೆ ಹೆಸರು. ಆತನ ಮಗಳಾಕೆ, ಆತನ ಗುಣ ಬಂತು. ಮೃತ್ಯು ಅಂದರೆ ಎಲ್ಲ ಹೊಡೆಯೋದು ಬಡಿಯೋದು ಕಡಿಯೋದು, ಆ ಥರ ದೃಷ್ಟಿ ಬಂತು. ಮಾತಾಮಹ ಅನೂರತಃ ಅಂತ ಹೇಳ್ತಾರೆ. ಆಗ ಅಂದರೆ ದುಷ್ಟ ಎಂಬ ಅರ್ಥದಲ್ಲಿ. ದುಷ್ಟ ಅಂದರೆ ಯಾವಾಗಲೂ ಕೂಡ
ಪೊಲೀಸರು ಕಂಡು ಹೆದರೋರು ಇದ್ದಾರೆ, ಖುಷಿ ಪಡೋರು ಇದ್ದಾರೆ. ಖುಷಿ ಯಾರು ಪಡ್ತಾರೆ? ತಪ್ಪು ಮಾಡದೆ ಹೋದರೆ ಪೊಲೀಸ್ ಬಂದರೆ ಖುಷಿ ಪಡ್ತಾರೆ, ದುಷ್ಟ ಆದರೆ ಓಡೋಗ್ತಾರೆ ತಕ್ಷಣ. ಆ ಥರ ಮೃತ್ಯು ದೇವತೆ ಅಂತ ಹೇಳಿದರೆ ದುಷ್ಟರಿಗೆ ದುಷ್ಟ ಇದು. ಬಟ್ ಇವ್ರಿಗೆ ಒಂದೇ ಗುಣ ಬಂತಂದರೆ ಎರಡು ಗುಣ ಇದೆ ಅವರಿಗೆ. ಕೆಟ್ಟವ್ರನ್ನ ಕೊಲ್ಲ ಒಳ್ಳೆಯವ್ರು, ಒಳ್ಳೆಯವ್ರ ಕೊಲ್ಲ ಗುಣ ಬಂತಷ್ಟೇ. ಅದು ತಪ್ಪಾಯಿತು. ಕಾಮನ್ ಫ್ಯಾಕ್ಟರ್ ಅದು ಯಾವುದರಲ್ಲಿರೋದು? ಕೊಲ್ಲೋದ್ರಲ್ಲಿ ಮಾತ್ರ. ಮೃತ್ಯು ದೇವತೆ ಎಲ್ಲರನ್ನೂ ಕೊಲ್ಲೋದಿಲ್ಲ. ಯಾರನ್ನು ಕೊಲ್ಲೋದು? ಯಾರನ್ನೇ ಪೊಲೀಸ್ ಎಲ್ಲ ಹಿಡ್ಕೊಂಡು ಹೋಗಿ ಅರೆಸ್ಟ್ ವಾರೆಂಟ್ ತೊಗೊಂಡು ಯಾರಿಗೆ ಅವ್ನು ಹಿಡ್ಕೊಂಡು ಹೋಗ್ಬೇಕು, ಅವ್ರಿಗೆ ಎಲ್ಲರೂ ಹಿಡ್ಕೊಂಡು ಹೋಗಾಗಿಲ್ಲ. ಅದು ನಾವು ಬರೋದೇನು ಹಿಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಮ್ಮನೆ ಅರೆಸ್ಟ್ ಮಾಡೋಂತ ಹೋದರೆ ಇರೋರಿಗೆ ಜಾಗ ಇಲ್ಲ, ಮಿಣ್ಣಾಕ್ ಮಾಡಿ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ, ಫುಲ್ ಅದು ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡೋದಿಲ್ಲ ಕೂಡ ಕೇಳಿದರೆ. ಹೀಗೆ ವೇನಕ್ಕೆ ಏನಂತ ಹೆಸರು? ಪೀಡೆ ಪೀಡೆ ಅಂತ. ಅವನೊಬ್ಬ ಪೀಡೆ ಅಂತ ಬಯ್ಯೋ ಪದ್ಧತಿ ಇದೆಯಲ್ಲ, ಪೀಡಕ. ಪೀಡಕ ಪೀಡಿಸುವವನು. ಯಾರು ಪೀಡಕ? ಜನರನ್ನು ಪೀಡಿಸೋರು. ಇನ್ನೂ ಅವನ ಕಥೆ ಹೇಳ್ತಾರೆ, ಅವನು ಮುಂದೆ ಹೇಳ್ತಾರೆ. ಅವನು ಚಿಕ್ಕ ಮಕ್ಕಳು ಆಡ್ತಾ ಇದ್ದರೆ ಒಯ್ದು ನದಿಯಲ್ಲಿ ಹಾಕಿಬಿಡ್ತಿದ್ದ. ರಾಜನ ಮಗ ಯಾರೂ ಕೆಳಾಗಿಲ್ಲ, ಎಷ್ಟೋ ದಿನ ಸತ್ತು ಹೋಗಿರ್ತಾರೆ, ಗೊತ್ತಾಯ್ತಾ? ಅದಕ್ಕೆ ಕೊನೆ ನಿರ್ವಾಹ ಇಲ್ಲದೆ ತಂದೆ ಹೋಗ್ತಾನೆ. ಮಹಾರಾಕ್ಷಸ ಅವನೇ ಪೌಂಡ್ರಕ ವಾಸುದೇವನ ಕೊಟ್ಟಿದ್ದು. ಪಾಪಿ ವೇನಃ ಪೌಂಡ್ರಕೋ ವಾಸುದೇವ. ಇವೇನೇ ಮುಂದಿನ ಜನ್ಮ ಮಣಿಮಂತಲ್ಲ, ಪೌಂಡ್ರಕ ವಾಸುದೇವ. ಪೌಂಡ್ರಕ ವಾಸುದೇವ ಯಾರು? ಕೃಷ್ಣನ ಅಣ್ಣ, ತಮ್ಮ ಅಲ್ಲ, ಗೊತ್ತಾಯ್ತಾ? ವಸುದೇವನ ಮಗ, ಅದಕ್ಕೆ ವಾಸುದೇವ ಅಂತ ಹೆಸರು. ವಸುದೇವನ ಮಗ, ಆದರೆ ಭಾರಿ ದುಷ್ಟ. ಅವನೇ ವೇನಾಗಿದ್ದವನು. ಇತಿ ಚತುರ್ಥ ತಾತ್ಪರ್ಯ ತ್ರಯೋದಶೋಧ್ಯಾಯ. ಇಲ್ಲಿ ಕೃಷ್ಣನ ಅಣ್ಣ ಪೌಂಡ್ರಕ ವಾಸುದೇವ, ಇನ್ನೊಬ್ಬ ಶೃಗಾಲ ವಾಸುದೇವ, ಅವನು ಕೂಡ ವಸುದೇವನ ಮಗನೇ. ಅವರಿಬ್ಬರನ್ನು ಕೊಲ್ಲೋದು ಕೃಷ್ಣನೇ. ಅಣ್ಣನ ಕೊಲ್ತಾನೆ. ಭೀಮಸೇನದೇವರ ಅಣ್ಣ ದುರ್ಯೋಧನ ಅವರು ಕೊಲ್ತಾನೆ. ದುರ್ಯೋಧನ ಕೂಡ ಅಣ್ಣನೇ, ಗೊತ್ತಾಯ್ತು? ಇಲ್ಲಿ ತಂದೆ ಕಾಮನ್ನು, ಅಲ್ಲಿ ತಂದೆ ಕಾಮನ್ ಅಲ್ಲ, ತಾತ ಕಾಮನ್. ಆ ಅರ್ಥದಲ್ಲಿ ಇದ್ದರೆ ಕೊಲ್ತಾನೆ. ಅದು ಅದರಲ್ಲಿ ರಿಸೆಂಬ್ಲೆನ್ಸ್ ಇದೆ. ಧರ್ಮ ಅರ್ಜುನ ಭಾರಿ ಯೋಚನೆ ಮಾಡ್ತಾನೆ, ಹ್ಯಾಕೆ ಕೊಲ್ಲಿ ಅಂತೇಳಿ. ಭೀಮ ಯೋಚನೆ ಮಾಡೋದಿಲ್ಲ. ಒಂದು ದುಶ್ಯಾಸನನೋ ತಮ್ಮ, ಇವನು ಅಣ್ಣ. ಅಣ್ಣ ತಮ್ಮ ಇಬ್ಬರನ್ನು ಕೊಂದಿದ್ದಾರೋ ಅದೆಲ್ಲ ಅದಕ್ಕೆ ಹೇಳಿದ್ದು. ಆತತಾಯನ ಮಾಯ ಅಂತಂ ಅನ್ಯಾದೇವ ಅವಿಚಾರ. ಉಳಿದವರಿಗೆಲ್ಲ ಅಪ್ಲಿಕಬಲ್ಲ, ರಾಜರಿಗೆ ಹೇಳಿದ ಮಾತದು. ರಾಜರು ಆತತಾಯಿಗಳು ಅಂತ ಆದರೆ ಅವ್ರು ಏನನ್ನೂ ನೋಡದೆ ಸಂಹಾರ ಮಾಡೋದು, ಅಷ್ಟರ ಮಟ್ಟಿಗೆ. ತಾಟಕಿ ಹೆಂಗಸು ನಾಟ್ ಅಪ್ಲಿಕಬಲ್. ಕೊಲೆಗಾರರು ಹೆಂಗಸು ಕೊಲೆ ಮಾಡಿದ್ರೆ ಪರವಾಗಿಲ್ಲ, ಹಾಗಿದ್ರೆ ಅವು ಹೆಂಗಸ ಕೊಲೆ ಮಾಡಿಸ್ಬಿಟ್ಟು ಸೇಫ್ ಆಗ್ತಾರಾ? ಸಾಧ್ಯ ಇಲ್ಲ. ಅಪರಾಧ ಅಪರಾಧನೇ. ಅಲ್ಲಿಗೆ ಕಥೆ ಮುಗಿತು. ಚತುರ್ಥ ತಾತ್ಪರ್ಯ ತ್ರಯೋದಶೋ ಅಧ್ಯಾಯ. ನೆಕ್ಸ್ಟ್ ಚತುರ್ದಶ ಅಧ್ಯಾಯ, ಸ್ವಲ್ಪ ದೊಡ್ಡ ಅಧ್ಯಾಯ. ಅದಕ್ಕೆ ಅವ್ನು ಏನಾಯಿತು ಅದೆಲ್ಲ ಒಂದು ವಿಷಯಗಳಲ್ಲಿ ಹೇಳ್ತಾರೆ. ಸ್ತಂ ಸರ್ವಲೋಕಾಮರ ಯಜ್ಞ ಸಂಗ್ರಹಂ ತ್ರಯೀಮಯಂ ದ್ರವ್ಯಮಯಂ ತಪೋಮಯಂ ಯಜ್ಞೈರ್ವಿಚಿತ್ರೈರ್ಯಜತೋ ಭವಾಯತೆ ರಾಜನ್ ಸ್ವದೇಶಾನ್ ಅನುರೋದ್ಧುಮರ್ಹಸಿ. ಸರ್ವಲೋಕಾನ್ ಸಗೃಹ್ಣಾತಿ ಇತಿ ವತ್ಸ ತತ್ಸಂಗ್ರಹ. ಸರ್ವಸ್ಯ ಗ್ರಹಣಾದ್ ವಿಷ್ಣು ಸರ್ವಸಂಗ್ರಹ ಉಚ್ಯತೆ. ವೇದಸ್ಯ ತದ್ದತೃತ್ವಾತ್ ಪ್ರಾಧಾನ್ಯಂತು ತ್ರಯೀಮಯಃ. ಸರ್ವಂ ತದ್ವಿಷಯತ್ವೇನ ಮುಖ್ಯಂ ಸರ್ವಮಯಸ್ತತಃ ಇತಿ ಸ್ಕಾಂದೇ. ಇಲ್ಲಿ ತಂ ಸರ್ವಲೋಕಾಮರ ಯಜ್ಞ ಸಂಗ್ರಹಂ ತ್ರಯೀಮಯಂ ದ್ರವ್ಯಮಯಂ ತಪೋಮಯಂ ಯಜ್ಞೈಃ ವಿಚಿತ್ರೈಃ ಯಜತಃ ಭವಾಯ ತೇ ರಾಜನ್ ಸ್ವದೇಶಾನ್ ಅನುರೋದ್ಧುಮರ್ಹಸಿ. ಇದು ನೋಡು, ವೇನನಿಗೆ ಹೇಳ್ತಾ ಇದ್ದಾರೆ. ಇವರೆಲ್ಲ ವೇನ ಭಾಳ ದುಷ್ಟ ರಾಜನಾಗಿಬಿಟ್ಟು, ಭಯಂಕರ ದುಷ್ಟ. ಅವನು ಪಟ್ಟಕ್ಕೆ ಬಂದ. ಮೊದಲು ಇಷ್ಟೊತ್ತಿಗೆ ಏನಾಯಿತು, ತಂದೆಗೆ ಭಾಳ ಬೇಸರ ಬಂದೋಯ್ತು. ಮಕ್ಕಳಿಲ್ಲ ಅಂಥೇಳಿ ಪುಸ್ತಕಾಮೇಷ್ಟಿ ಮಾಡಿದ್ದಕ್ಕೆ ಎಂಥ ಮಗ ಹುಟ್ಟುಬಿಟ್ಟ. ಮೊದಲು ದೊಡ್ಡವನಂದ ಸರಿ ಹೋಗ್ತಾನೆ ಅಂದ್ಕೊಂಡ್ರು, ದೊಡ್ಡವನಂದ ಸರಿಯತ್ತು ಹೋಗಲಿಲ್ಲ. ಅದೇ ರೀತಿ ದುರ್ಯೋಧನಗಳು ದೊಡ್ಡವನ ಸರಿ ಮಾಡೋಣ ಅಂತ ಯಾರು ಮಾತು ಕೇಳಲಿಲ್ಲ. ಕೊನೆಗೆ ಏನಾಯಿತು, ಮಗನ ಕಂಟ್ರೋಲ್ ಮಾಡೋ ಶಕ್ತಿ ನಿಂತೋಯ್ತು. ಇಲ್ಲ, ಬಟ್ ಜನ ಪಾಪ ದಿನ ಬೆಳಗಾದರೆ ನಮ್ಮ ಮಗ ಹೋದಾಗ ಕೊಂದುಬಿಟ್ಟ ನಿಮ್ಮ ಮಗ ಅಂತೇಳಿ ಕೇಳೋಕ್ಕೂ ಆಗಲಿಲ್ಲ. ಏನು ಮಾಡ್ತಾನಂತ ರಾತ್ರಿ ಮನೆ ಬಿಟ್ಟು ಹೋಗಿಬಿಡ್ತಾನೆ. ಏನು ಮಾಡಲಾರ, ನೋಡ್ಲಾರ, ಬಿಡ್ಲಾರ. ಅವ್ನು ಕೊಲ್ಲೋ ಸಾಧ್ಯತೆ ಇರಲಿಲ್ಲ, ಆದರೆ ಕೈ ಮೀರಿ ಹೋಗಿತ್ತಾಗಲೇ ಬಿಟ್ಟು ಹೋಗಿಬಿಡ್ತಾನೆ. ಅದಕ್ಕೆ ಅನ್ಕೋತಾರೆ ಮಕ್ಕಳಿಗವರು ಭಾರಿ ಪುಣ್ಯವಂತರು ಅನ್ಕೊಂಡು ಹೋಗ್ತಾರೆ. ಅದು ಭಾಷೆ ಅನಪತ್ಯರು ಭಾರಿ ಪುಣ್ಯವಂತರು, ಏನು ಮಾಡೋದು ನಾನೀಗ ಅಂತ ಹೇಳ್ತಾರೆ. ಭಾಳ ವಿಚಿತ್ರ. ಸರ್ವಲೋಕಾನ್ ಸಂಗೃಹ್ಣಾತಿ, ಇಲ್ಲಿ 3 ಪದ ಬಂತು ನೋಡು, ಓದಿ ಹೀಗೆಲ್ಲ. ಆಮೇಲೆ ಕೆಟ್ಟ ರಾಜ್ಯ ಶುರುವಾಯಿತು. ಒಂದು ಏನು ಯಜ್ಞ ಮಾಡಬಾರ್ದು, ದಾನ ಮಾಡಬಾರ್ದು, ಹೋಮ ಮಾಡಬಾರ್ದು. ಇವತ್ತು ಕಾನೂನೆಲ್ಲ ಬೇದಾರ ಬಿಟ್ಟಿದ್ದಾರೆ. ಕಾನೂನಿದ್ದು ಬಿಡಬೇಕಾಗಿದ್ದಾಗ ಇವತ್ತು ಮಾಡಬಾರ್ದು. ಯಾವ ಸರ್ಕಾರನೂ ಕಾನೂನು ಮಾಡಿಲ್ಲ ನಮ್ಮ ದೇಶದಲ್ಲಿ, ಯಾವ ಕಾನೂನು ಇಲ್ಲ. ಅದು ಜನ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ತಾವೇ ಏನೇನು ಆಗಿಬಿಡ್ತಾರೆ, ಮಾಡೋಕ್ಕಾಗೋದಿಲ್ಲ. ಆದರೆ ಮಾಡಬೇಕು ಅಂತ ಹೇಳೋ ವ್ಯವಸ್ಥೆ ಇದ್ದರೆ ಅದು ಸರಿ.
ಮಾಡಬಾರ್ದು ಅದು ಕೆಟ್ಟದ್ದು. ಇದು ಮಧ್ಯೆ ಇದ್ದಿದ್ದು, ಎರಡೂ ಇಲ್ಲ, ರಾಜಸ. ಇದು ತಾಮಸ ಸರ್ಕಾರ ಅಂತ ಹೇಳೋಕ್ಕೆ ಬರೋದಿಲ್ಲ. ಯಾಕೆಂದರೆ ಧರ್ಮ ಕಾರ್ಯಕ್ಕೆ ನಿಷೇಧ ಮಾಡಿಲ್ಲ ಅವರು, ಗೊತ್ತಾಯ್ತು, ನಿಷೇಧ ಮಾಡಿಲ್ಲ. ಮಾಡಿದರೆ ಅದು ತಾಮಸ ಆಗುತ್ತೆ. ರಾಜ್ಯ ಸರ್ಕಾರ ಮುಂದೆ ಅದು ಕಲಿಯುಗದಲ್ಲಿ ಮುಂದೆ ಬರೋದೇನು ಬರುತ್ತಾಗ ತಾಮಸ ಸರ್ಕಾರ ಇವೆಲ್ಲ ಶುರುವಾಗುತ್ತೆ. ಇನ್ನು ಸದ್ಯ ಶುರುವಾಗಿಲ್ಲ, ಮುಂದೆ ಶುರುವಾಗುತ್ತೆ. ಸರ್ವಸ್ಯ ಗ್ರಹಣಾದ್ ವಿಷ್ಣು, ಇಲ್ಲಿ ಸಂಗ್ರಹ ಅಂತ ಒಂದು ಪದ ಬಂತು, ತ್ರಯೀಮಯ ಸರ್ವಮಯ ಅಂತ ಪದಗಳು ಬಂತು. ಅದಕ್ಕೆ ಅರ್ಥ ಹೇಳುತ್ತೆ ಅಲ್ಲಿ ವಿಷ್ಣು ಸಹಸ್ರನಾಮದ ಅರ್ಥ. ಈಗ ಸರ್ವಸ್ಯ ಗ್ರಹಣಾದ್ ವಿಷ್ಣು ಸರ್ವಸಂಗ್ರಹ ಉಚ್ಯತೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಏನು ಕೊಟ್ಟರು ಭಗವಂತ ಸ್ವೀಕಾರ ಮಾಡ್ತಾರೆ. ಅದಕ್ಕೇನಂತ ಹೆಸರು? ಸರ್ವಸಂಗ್ರಹ ಅಂತ ದೇವರಿಗೆ ಹೆಸರು. ಆದರೆ ನಿಷಿದ್ಧ ಸ್ವೀಕಾರ ಮಾಡೋದಿಲ್ಲ. ವಿಹಿತವಾದ ಏನು ಕೊಟ್ಟರು ಪರವಾಗಿಲ್ಲ. ಉಳಿದ ದೇವತೆಗಳು ಹಾಗಲ್ಲ, ಸ್ಪೆಸಿಫಿಕ್ಕಾಗಿ ಬೇಕಾದ್ದನ್ನೇ ತಗೋದು. ಗಣೇಶನಿಗೆ ಮೋದಕ ಬೇಕೇ ಬೇಕು, ಅದು ಮುಖ್ಯ ಪೂಜೆ ಅದು ಇರಲೇಬೇಕು. ದೇವರಿಗೆ ಅಂತ ಏನೂ ಇಲ್ಲ, ಏನಿದ್ರೆ ಸಾಕು, ನೀರಿದ್ರೂ ಸಾಕು ಅಂತ ಹೇಳ್ತಾರೆ. ದ್ರವ್ಯಾಣಾಮಪ್ಯಭಾವೇತು ಸಲಿಲೇನಾಪಿ ಪೂಜಿತಃ ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯ ಕಿನ್ನ ಪೂಜಿತಃ. ಅದಕ್ಕೆ ನಿತ್ಯ ಪೂಜೆ ಮಾಡೋಕ್ಕೆ ಬರುತ್ತೆ ನಮಗೀಗ. ಉಳಿದೆಲ್ಲ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಬೇಕಾಗುತ್ತೆ ಅವ್ರಿಗೀಗ? ಅವ್ರಿಗೆ ಬೇಕಾದ್ದೇ ಮಾಡಬೇಕಾಗುತ್ತೆ, ಅದಿಲ್ಲ. ತಂ ಸರ್ವಲೋಕಾಮಯ ಲೋಕಾಮರ ಯಜ್ಞ ಸಂಗ್ರಹಂ. ಆಮೇಲೆ ತ್ರಯೀಮಯಂ ದ್ರವ್ಯಮಯಂ ತಪೋಮಯಂ. ತ್ರಯೀಮಯ ಅಂದರೆ ವೇದಮಯ, ದ್ರವ್ಯಮಯ, ತಪೋಮಯ, ಇಷ್ಟೆಲ್ಲ ಪದ ಹೇಳಿಬಿಟ್ರು. ಯಜ್ಞೈರ್ವಿಚಿತ್ರೈರ್ಯಜತೋ ಭವಾಯತೆ, ಎಲ್ಲ ಮಾಡು ಅಂತ ದೇವರಿಗೆ ಆರಾಧನೆ ಮಾಡು, ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸ್ವದೇಶಾನ್ ಅನುರೋದ್ಧುಮರ್ಹಸಿ ಸರ್ವಲೋಕಾನ್ ಸಂಗೃಹಾತಿ ಇತಿ ಸತ್ಸಂಗ್ರಹ. ದೇವರಿಗೆ ಸಂಗ್ರಹ ಅಂತ ಯಾತಕ್ಕೆ ಅಂದರೆ ಎರಡು, ಯಾವ ಪದಾರ್ಥ ಕೊಟ್ಟರು ತಗೋತಾನೆ ಭಕ್ತಿಯಿಂದ ಕೊಟ್ಟರೆ. ಎರಡನೇದಾಗಿ ಸರ್ವಲೋಕಾನ್ ಸಂಗೃಹಾತಿ, ಅವ್ರು ಯೋಗ್ಯರಾಗಿದ್ದರು ಆಗೋಯ್ತು, ಯಾವ ಇದೂ ಇಲ್ಲ. ಅಪ್ಪ ಅಯೋಗ್ಯ, ಪ್ರಹ್ಲಾದ ಯೋಗ್ಯ. ಪರಮಾತ್ಮ ಏನು ಮಾಡ್ದ? ಅವನು ಉದ್ಧಾರ ಮಾಡಲಿಲ್ವಾ? ವೆರಿ ಇಂಪಾರ್ಟೆಂಟ್. ಇದು ಹಾಗಲ್ಲ, ಕ್ರಿಮಿನಲ್ ಮಗ ಅವಕಾಶ ಕೊಡಲ್ಲ. ತಂದೆ ಕ್ರಿಮಿನಲ್ ಅಂತಾದರೆ ಮಗನಿಗೆ ಕೆಲಸ ಸಿಗೋದಿಲ್ಲ. ಗೌರ್ಮೆಂಟ್ಗೆ ಯಾವ ಕೆಲಸ ಅಲ್ಲ, ಅಷ್ಟು ಇದ್ದವರಾಗ್ತದೆ. ದೇವರು ಹಾಗೆ ಮಾಡೋದಿಲ್ಲ, ಯೋಗ್ಯತೆ ಇದ್ದನ್ನು ಆ ಥರ ನೋಡ್ತಾನೆ. ಅದಕ್ಕೆ ದೇವರಿಗೆ ಸರ್ವಸಂಗ್ರಹ ಅಂತ ಹೆಸರು. ಸ್ವದೇಶಾನ್ ಅನುರೋದ್ಧುಮರ್ಹಸಿ ಸರ್ವಲೋಕಾನ್ ಸಂಗೃಹಾತಿ ಇತಿ ತತ್ಸಂಗ್ರಹ. ಸರ್ವಸ್ಯ ಗ್ರಹಣಾದ್ ವಿಷ್ಣು ಸರ್ವಸಂಗ್ರಹ ಉಚ್ಯತೆ. ವೇದಸ್ಯ ತದ್ವಕ್ತೃಕತ್ವಾತ್ ಪ್ರಾಧಾನ್ಯಂತು ತ್ರಯೀಮಯ. ತ್ರಯೀಮಯ ಅಂತ ಅದಕ್ಕೆ ಕರೀತಾರೆ. ಇವನೇ ವೇದ ಅಂತ ಅರ್ಥ ಅಲ್ಲ. ವೇದ ಮುಖ್ಯವಾಗಿ ವೇದದಿಂದ ಪ್ರತಿಪಾದ್ಯನಾದ್ದರಿಂದ, ತ್ರಯ ಅಂದರೆ ಪ್ರಧಾನ, ಮುಖ್ಯವಾಗಿ ಪ್ರತಿಪಾದ್ಯನಾದವನು ಪರಮಾತ್ಮನಾದ್ದರಿಂದ ತ್ರಯೀಮಯ ಅಂತ ಕರೀತಾರೆ. ದ್ರವ್ಯಮಯ ಹಾಗೇನೆ, ಎಲ್ಲ ದ್ರವ್ಯಗಳಲ್ಲೂ ಪ್ರಧಾನ ನಿಯಾಮಕನಾಗಿರೋದಕ್ಕೋಸ್ಕರ ದೇವರಿಗೆ ಅಂತ ಹೆಸರು ದ್ರವ್ಯಮಯ ಅಂತ ಕರೀತಾರೆ. ಸರ್ವಂ ತದ್ ವಿಷಯತ್ವೇನ ಮುಖ್ಯಂ ಸರ್ವಮಯಸ್ತತಃ. ಅದಕ್ಕೆ ಎಲ್ಲ ಕಡೆ ಪರಮಾತ್ಮ ಇರೋದರಿಂದ ಎಲ್ಲವೂ ದೇವರಿಗೋಸ್ಕರ ಇರೋದ್ರಿಂದಾಗಿಯೇ ಸರ್ವ ಅಂತಿದೆ. ವಾಸುದೇವ ಸರ್ವಮತಿ ಸ ಮಹಾತ್ಮ ಸುದುರ್ಲಭ. ಇದು ಅಡಿಗೆ ಮನೆಗೆ ಹೋಗಿ ಒಳ್ಳೆ ಮನೆಯಲ್ಲಿ ನೀವು ಚಟ್ನಿ ಯಾಕೆ ಮಾಡಿದ್ದೀರಿ? ದೇವರಿಗೆ. ಏನು ಕೇಳಿದರೂ ಕೂಡ ದೇವರಿಗೆ. ಅದು ಸರ್ವಮಯ, ಗೊತ್ತಾಯ್ತಾ? ಏನೇ ಮಾಡಿದರೂ ಕೂಡ ಯಾರಿಗದು? ದೇವರಿಗೋಸ್ಕರ. ನಮಗೋಸ್ಕರ ಅಂತ ಮಾಡಿಕೊಂಡ್ರೆ ಅಲ್ಲೇ ನೈವೇದ್ಯದಾಗ ಆಗಿಬಿಡೋದು, ತಪ್ಪದು. ನಮಗೋಸ್ಕರ ಅಂತ ಮಾಡ್ಕೋಬಾರ್ದು, ದೇವರಿಗೋಸ್ಕರ. ಅದಕ್ಕೆ ಹೇಳಿದರು, ನಿಮಗೆ ವಿಷ್ಣು ಪಂಚಕ ಮಾಡ್ತೀರಿ, ಮನೇಲಿ ಅಡುಗೆ ಬಿಡಬೇಕು ಅಂತಿಲ್ಲ, ಮಾಡಲೇಬೇಕು. ನೈವೇದ್ಯ ವಹಿಸಿ ಎಲ್ಲ ಆಗಬೇಕು. ಪಿತೃತರ್ಪಣ ಅದನ್ನೂ ಮಾಡಬೇಕು. ಯಾವುದೇ ಬ್ರಹ್ಮಯಜ್ಞ ಯಾವುದೂ ಬಿಡಾಗಿಲ್ಲ. ಬೇರೆ ಸಹ ಬ್ರಹ್ಮಯಜ್ಞ ಇಲ್ಲ, ಏಕಾದಶಿಗೆ, ಶ್ರವಣಕ್ಕಿಲ್ಲ, ಅದಕ್ಕೆಲ್ಲ ಮಾಡಬೇಕು. ಅವರು ಮಕ್ಕಳಿಗೆ ಊಟ ಹಾಕಬೇಕು, ತೀರ್ಥನ ತೊಗೋಬೇಕು, ಅಂಗಾರ ಹಚ್ಕೋಬೇಕು, ಊಟ ಮಾಡ್ತಾ ಹೋಗೋದು. ಇದು ವಿಶೇಷ. ಆದ್ದರಿಂದ ಸರ್ವಂ ತದ್ ವಿಷಯತ್ವೇನ ಮುಖ್ಯಂ ಸರ್ವಮಯಸ್ತತಃ ಇತಿ ಸ್ಕಾಂದೆ. ದೇವರೇ ಸರ್ವಮಯ ಅಂತ ಕರೀತಾರೆ, ಉಪದೇಶ ಮಾಡ್ತಾರೆ. ಮುಂದೆ ಏನಾಗುತ್ತೆ?